ರವೀಂದ್ರ ಶ್ರೀಯಾನ್ ಬಗ್ಗೆ ಹೇಳ್ಬೇಕು ಅನ್ನೋದ್ರೆ ಬೇಸಿಕಲಿ ಆ ಮಗು ಏನ್ ನಿಂತ್ಕೊಳ್ತೋ ಅದೇ ರವೀಂದ್ರ ಶ್ರೀಯಾನ್ ಅಂತ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಹೆಸರು ನಾವು ಡಿಸೈಡ್ ಮಾಡಲ್ಲ. ನಮ್ಮ ಒಂದು ನಾವೆಲ್ಲಿ ಹುಡ್ತೀವಿ, ಹೇಗೆ ಹುಡ್ತೀವಿ, ಯಾರು ಕೂಡ ಡಿಸೈಡ್ ಮಾಡಕ್ಕಾಗಲ್ಲ. ಆದ್ರೆ ನನ್ನ ಲೈಫ್ ಯಾವ ರೀತಿ ಇರಬೇಕು ಅಂತ ನಾವು ಡೆಫಿನೆಟ್ಲಿ ಡಿಸೈಡ್ ಮಾಡ್ಬೋದು. ಆ ರೀತಿ ಡಿಸೈಡ್ ಮಾಡಿರುವಂತ ವ್ಯಕ್ತಿನೇ ಕರೆಕ್ಟ್ ಆಗಿ ಅವರ ಒಂದು ನನ್ನ ಲೈಫಲ್ಲಿ ನಾನು ಹೇಗಿರ್ಬೇಕು, ಅದಕ್ಕೋಸ್ಕರ ನಾನು ಏನೆಲ್ಲ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ತಿಳ್ಕೊಂಡು ಒನ್ ಆಫ್ ದಿ ರೆಕಾರ್ಡ್ ಅಂತ ನನಗನ್ಸೋ ಆಗಿದ್ರೆ ಹೇಳ್ಬೇಕು ಅನ್ನೋದಿದ್ರೆ ಮೋದಿ ಕೇರಲ್ಲಿ ಮಾಡಿರುವಂತ ವ್ಯಕ್ತಿ ಅಂದ್ರೆ ವಿತಿನ್ 3 years ಅಲ್ಲೂ ಕೂಡ 10 ಲಕ್ಷ ರೂಪಾಯಿ ಇನ್ಕಮ್ ಕೂಡ ಮಾಡ್ಬೋದು. ವಿತಿನ್ 3 years, ಇಲ್ಲಾಂದ್ರೆ ಐ ಥಿಂಕ್ 1000 ಡೇಸ್ ಅಲ್ಲಿ BMW ಕಾರ್ ಕೂಡ ತಗೋಬಹುದು. ಹಾಗೇನೆ 10 ಲಕ್ಷ ಇನ್ಕಮ್ ಕೂಡ ಮಾಡ್ಬೋದು ಅಂತ ತೋರಿಸಿರುವಂತ ವ್ಯಕ್ತಿ ನಮ್ಮ ಸೌತ್ ಅಲ್ಲಿ. ಅದೇ ನಮ್ಮ ಮೊದಲನೇ ವ್ಯಕ್ತಿ ನಮ್ಮ ರವೀಂದ್ರ ಶ್ರೀಯಾನ್ ಅವರು. ಈ ರೀತಿ ಡಿಸೈಡ್ ಮಾಡಿದ್ದು ನಾನು ಕೂಡ ಗೆಲ್ತೀನಿ, ನನ್ನ ಮಗು ವಿಡಿಯೋಗಳು ಏನ್ ತೋರಿಸ್ದೆ ಇಲ್ಲ ಅಂತ ಹೇಳಿದಾಗ ನಗುವಂತ ವ್ಯಕ್ತಿ ಏನೋ ಆಗಿದ್ರೆ ಬೇಸಿಕಲಿ ನಾನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಛಲ ಇಟ್ಕೊಂಡು ವರ್ಕ್ ಮಾಡುವಂತ ವ್ಯಕ್ತಿ ಅಂದ್ರೆ ನಮ್ಮ ರವೀಂದ್ರ ಶ್ರೀಯಾನ್ ಅವರು. ಅವ್ರ ಕಡೆಯಿಂದ ಇವತ್ತು ನಮಗೆ ಫಸ್ಟ್ ವರ್ಕಿಂಗ್ ಡೈರೆಕ್ಷನ್ ಟುವರ್ಡ್ಸ್ ಮಿಷನ್ 2000 ಡೈರೆಕ್ಟರ್ಸ್. ಸೊ ಲೆಟ್ಸ್ ಇನ್ವೈಟ್ ಅಂಡ್ ಹ್ಯಾಂಡ್ ದಿಸ್ ಸೆಷನ್ ಟು ರವೀಂದ್ರ ಶ್ರೀಯಾನ್. ರವೀಂದ್ರ ಶ್ರೀಯಾನ್ ಅವರೇ, ಸೊ ವೆಲ್ಕಮ್. Yes, sir. Thank you so much. Hi, ಎಲ್ರಿಗೂ ನಮಸ್ತೆ. ಹೇಗಿದ್ದೀರಿ? ಥ್ಯಾಂಕ್ ಯು ಮಂಜುನಾಥ್ ಸರ್. ಒಂದು ಅದ್ಭುತವಾದಂತ ವೇದಿಕೆಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಕೂಡ ನಮಸ್ತೆ. ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂಡ್ ದೀಪಾವಳಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್. ಓಕೆ, ಸೊ ಇವತ್ತಿನ ಈ ಒಂದು ನನಗೆ ಸಿಕ್ಕಿರ್ತಕ್ಕಂತ ಈ ಸಮಯ ಎಸ್ ಒಂದು 20-25 ನಿಮಿಷ ನನಗೆ ಸಿಕ್ಕಿದೆ. ಈ ಒಂದು 25 ನಿಮಿಷ ಖಂಡಿತ ನಿಮ್ಮ ಜೀವನದಲ್ಲಿ ಪ್ರತಿದಿನ ದೀಪಾವಳಿ ಆಚರಣೆ ಮಾಡುವಂತ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಸಿಗ್ಲಿಕ್ಕೆ ಹೋಗ್ತಾ ಇದೆ. ಅಂಡ್ ಮುಂದೆ ಕೂಡ ಮತ್ತೊಬ್ಬ ಲೀಡರ್ ಬರ್ತಾ ಇದ್ದಾರೆ, ಮತ್ತೊಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ. ಸೊ ಖಂಡಿತ ಇವತ್ತಿನ ಈ ಒಂದು ಡೇ ನಿಜವಾದಂತ ದಸರಾ ನವರಾತ್ರಿ ವಿಜಯದಶಮಿ ಆಗುತ್ತೆ ನಿಮ್ಮ ಪಾಲಿಗೆ ಖಂಡಿತ. ಯಾಕಂದ್ರೆ ನಾನು ಕೂಡ ವರ್ಷದಲ್ಲಿ 1 ಹಬ್ಬ 2 ಹಬ್ಬ ಸಾಲ ಮಾಡ್ಕೊಂಡು ಆಚರಣೆ ಮಾಡ್ತಾ ಇದ್ದೆ. ಆದ್ರೆ ಇವತ್ತು ಪ್ರತಿ ಕ್ಷಣ ಹಬ್ಬ ಮಾಡ್ತಾ ಇದ್ದೇನೆ. ನನಗೆ ದೀಪಾವಳಿ ಹಬ್ಬ ಮಾಡ್ಬೇಕಾ? ದೀಪಾವಳಿ ಹಬ್ಬ ಅಂದ್ರೆ ಏನು? ಪಟಾಕಿ ತರಬೇಕು, ಒಳ್ಳೆ ಬಟ್ಟೆ ತರಬೇಕು. ಈಗಲೇ ಹೋದೆ ಬಟ್ಟೆ ತಂದೆ, ಪಟಾಕಿ ತಂದೆ. ಯಾಕಂದ್ರೆ ಅಷ್ಟು ಫೈನಾನ್ಷಿಯಲ್ ಫ್ರೀಡಮ್ ಮೋದಿ ಕೇರ್ ಕೊಟ್ಟಿದೆ. ನನಗೆ ನವರಾತ್ರಿ ಹಬ್ಬ ಮಾಡ್ಬೇಕಾ? ದೇವರಿಗೆ ಒಳ್ಳೆ ಪೂಜೆ ಮಾಡ್ಬೇಕಾ? ಎಸ್, ಮಲ್ಲಿಗೆ ಹೂವಿನ ಚೆಂಡು ಅಂತ ಹೇಳ್ತಾರೆ ನಮ್ ಕಡೆಯಲ್ಲಿ. ಒಂದ್ ಚೆಂಡಿಗೆ 2000 ರೂಪಾಯಿ ಇದೆ, 3000 ರೂಪಾಯಿ ಆಗುತ್ತೆ ಈಗ ಸೀಸನ್ ಅಲ್ಲಿ. 4000 ರೂಪಾಯಿ ಇದೆ. ಈಗಲೇ ಹೋದೆ ನವರಾತ್ರಿ ಪೂಜೆ ಮಾಡ್ತೀನಿ ನಾನು ಇವತ್ತು. ಯಾಕಂದ್ರೆ ಅಷ್ಟು ಆರ್ಥಿಕ ಸ್ವಾತಂತ್ರ್ಯ ಮೋದಿ ಕೇರ್ ಕೊಟ್ಟಿದೆ. ವರ್ಷಕ್ಕೆ ಒಂದ್ಸಲ ಹಬ್ಬ ಮಾಡೋದು ಅಥವಾ 2 ಸಲ ಹಬ್ಬ ಮಾಡೋದಲ್ಲ, ಪ್ರತಿ ಕ್ಷಣ ಪ್ರತಿ ದಿನ ಹಬ್ಬ ಮಾಡುವಂತ ಒಂದು ಅವಕಾಶ. ಥ್ಯಾಂಕ್ ಯು ನಮ್ಮೆಲ್ಲ ಅಪ್ಲೈನ್ ಲೀಡರ್ಸ್ ಗಳಿಗೆ, ಸ್ಪೆಷಲಿ ನನಗೆ ಅವಕಾಶ ಕೊಟ್ಟದ್ದು ಶ್ರೀಧರ್ ಶೆಟ್ಟಿ ಅವರಿಗೆ, ಹಾಗೆ ಮೋದಿ ಕೇರ್ನ ಮ್ಯಾನೇಜ್ಮೆಂಟ್ ಟೀಮ್ಗೆ ಅಂಡ್ ಜೊತೆಗೆ ಗಾಡ್ ಫಾದರ್ ಸಮೀರ್ ಸರ್ಗೆ. ಸೊ ಅವರು ಒಂದು ಅವಕಾಶ ಹುಟ್ಟಾಗದೆ ಇದ್ರೆ ನಮ್ಗೆ ಇದು ಆಗ್ತಾ ಇರ್ಲಿಲ್ಲ. ಸೊ ನಾನು ನೇರವಾಗಿ ಟಾಪಿಕ್ ಹೋಗ್ತೀನಿ. ಎಸ್, ಥ್ಯಾಂಕ್ ಯು. ಯಾಕಂದ್ರೆ ಸಮಯ ನಾವು ತುಂಬಾ ವೇಸ್ಟ್ ಮಾಡೋದು ಬೇಡ. ನಮ್ಗೆಲ್ಲ ಆಲ್ರೆಡಿ ಮೋದಿ ಕೇರ್ನಲ್ಲಿ ಸಕ್ಸಸ್ ಇದೆ ಅಂತ ಗೊತ್ತಿದೆ, ಮೋದಿ ಕೇರ್ನಲ್ಲಿ ಯಶಸ್ಸು ಸಿಗುತ್ತೆ ಅಂತ ಗೊತ್ತಿದೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಸಕ್ಸಸ್ ಸಿಗುತ್ತೆ ಅಂತ ಗೊತ್ತಿದೆ, ಎಲ್ಲವೂ ಸಿಕ್ಕಿದೆ. ಆದ್ರೆ ಹೌ ಟು ಸ್ಟಾರ್ಟ್, ನಾನ್ ಹೇಗ್ ಮಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು? ನಾವು ಭಾರತೀಯರಾಗಿರೋದ್ರಿಂದ ನಾವ್ ಯಾವತ್ತು ನಮ್ಗೊಂಚೂರು ಸ್ಟಾರ್ಟಿಂಗ್ ಟ್ರಬಲ್ ಇರ್ತದೆ. ಸೊ ಅದು ನಿಮಗಲ್ಲ, ನನಗೂ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು. ನಾನು ಸ್ಟಾರ್ಟಿಂಗ್ 3 ತಿಂಗಳು ಹೆಣಗಾಡಿದ್ದೆ. ಅದಾದ್ಮೇಲೆ ನನಗೆ ಒಂದು ಐಡಿಯಾ ಸಿಕ್ತು, ಒಂದು ರೂಟ್ ಸಿಕ್ತು. ನೋಡಪ್ಪ, ಹೀಗೆ ಹೋಗು ಅಂತಂದಾಗ ಯಾಕೆ ಇಲ್ಲಿ ನಾವು ಯಶಸ್ಸಾದಂತ ವ್ಯಕ್ತಿಗಳನ್ನ ಫಾಲೋ ಮಾಡ್ಬೇಕು? ಯಾಕೆ ಈ ಇಂಡಸ್ಟ್ರಿಯಲ್ಲಿ ಗೆದ್ದವ್ರನ್ನ ಅವ್ರ ಬಾವಿ ಹಾರನ್ನು ಕಣ್ಮುಚ್ಚಿ ಬಾವಿ ಹಾರಬೇಕು ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಆ ಬಾವಿಯಲ್ಲಿ ಚಿನ್ನ ಇದೆ, ನಿಧಿ ಇದೆ, ಎಲ್ಲವೂ ಸಿಗ್ತದೆ ಅಂತ. ಸೊ ಹಾಗಾಗಿ ಒಂದು ಡೈರೆಕ್ಷನ್ ಬೇಕಿತ್ತು. ಆ ಡೈರೆಕ್ಷನ್ ನನಗೆ 3-4 ತಿಂಗಳು 5 ತಿಂಗಳು ಬೇಕಾಗಿತ್ತು ಹೆಚ್ಚು ಕಡಿಮೆ. ಅದಾದ್ಮೇಲೆ ನನ್ಗೊಂದು ಡೈರೆಕ್ಷನ್ ಸಿಕ್ತು. ಆ ಡೈರೆಕ್ಷನ್ ಅನ್ನು ನಾನು ಫಾಲೋ ಮಾಡ್ಕೊಂಡು ಹೋದೆ. ಸೊ ಆ ಒಂದು ಡೈರೆಕ್ಷನ್ ಅನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಸ್, ಎಲ್ಲರೂ ರೆಡಿ ಇದ್ದೀರಿ ಅಂತ ನನ್ನ ಭಾವನೆ. ಎಸ್, ಸ್ಟಾರ್ಟ್ ಮಾಡೋಣ. ಇವತ್ತಿನ ನನಗೆ ಸಿಕ್ಕಂತ ಅವಕಾಶವನ್ನ ನಾನು ಎಲ್ಲೋ ಯೂಟ್ಯೂಬ್ ಅಲ್ಲಿ ಕಂಡಿದ್ದನ್ನ ಅಥವಾ ಇನ್ನೆಲ್ಲೋ ನೋಡಿದ್ದನ್ನ ನಾನು ನಿಮ್ಗೆ ತಿಳಿಸೋದಿಲ್ಲ. ನಾನು ಏನು ಮಾಡಿದ್ದೀನಿ ಅದನ್ನ ಮಾತ್ರ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಎಸ್ ಮಂಜುನಾಥ್ ಸರ್, ಇದೊಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ರಿ ನೀವು. ಖಂಡಿತ ಈ ಒಂದು ಇನಿಷಿಯೇಟಿವ್ ತುಂಬಾ ಜನರು ಮಲೇಷ್ಯಾ ಟ್ರಿಪ್ಗೆ ಬರ್ಲಿಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಕರ್ನಾಟಕದ 2,000 ಜನ ಏನು ನಾವು ಡೈರೆಕ್ಟರ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತ ಹೊರಟಿದೀವಿ. ಸೊ ಅದಕ್ಕೆ ಇದು ತುಂಬಾ ದೊಡ್ಡ ಮಟ್ಟದ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು. ನಿಮಗೆ ಎಲ್ಲರ ಕಡೆಯಿಂದ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಯಾಕಂದ್ರೆ ಇವತ್ತು ಎಷ್ಟೋ ಜನ ಮೋದಿಕೇರ್ ಅವಕಾಶ ತಗೊಂಡಿರ್ತಾರೆ. ನೀವು ಯಾವ್ಯಾವ್ದೋ ಊರಲ್ಲಿ ಇರ್ತಾರೆ, ಬಡತನದಲ್ಲಿ ಇರ್ತಾರೆ, ಶ್ರೀಮಂತರಲ್ಲಿ ಇರ್ತಾರೆ, ಎಜುಕೇಟೆಡ್ ಇರ್ತಾರೆ, ಅನ್ಎಜುಕೇಟೆಡ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ವಯಸ್ಸಿರೋರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಇವರೆಲ್ಲ ಇರ್ತಾರೆ. ಆದ್ರೆ ಅವರಿಗೆ ಬೇಕು ಅಂತ ಕನ್ಸಿರುತ್ತೆ, ಒಂಚೂರು ಸರಿಯಾದಂತ ದಾರಿ ಸಿಕ್ಕಿರೋದಿಲ್ಲ. ಇದೊಂದು ಅಪ್ಲೈ ಲೀಡರ್ಸ್ ಗಳು ಎಂತೋ ಸಪೋರ್ಟ್ ಕೊಡ್ತಾರೆ. ಬಟ್ ಇಷ್ಟು ಜನರ ನಡುವೆ ಕೂತ್ಕೊಂಡು ನಾವು ಒಂದು ಟ್ರೈನಿಂಗ್ ಅನ್ನು ತಗೊಳ್ಳುವಾಗ, ಅದರಲ್ಲೂ ಎಕ್ಸ್ಪೀರಿಯನ್ಸ್ ವ್ಯಕ್ತಿಗಳಿಂದ ತಗೊಳ್ಳುವಾಗ ಖಂಡಿತ ಅದು ಮನಸ್ಸಿಗೆ ನಾಟುತ್ತೆ. ಸೊ ಅದನ್ನ ಫಾಲೋ ಮಾಡ್ತಾರೆ. ಸೊ ಇದೊಂದು ಗ್ರೇಟ್ ಇನಿಷಿಯೇಟಿವ್. ಎಸ್, ನಮಸ್ತೆ ಡಿಯರ್ ಚಾಂಪಿಯನ್ಸ್ ಅಂತ ನಾನು ಹೇಳ್ತೇನೆ. ಇಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಚಾಂಪಿಯನ್. ಇಲ್ಲ ಅಂತಂದ್ರೆ ನೀವು ಮೋದಿಕೇರ್ ಅವಕಾಶದ ಒಳಗಡೆ ಬರ್ತಾ ಇರಲಿಲ್ಲ. ನೀವು ಮೋದಿಕೇರ್ ಅವಕಾಶದ ಒಳಗಡೆ ಇದೀರಿ ಅಂತಂದ್ರೆ ನೀವು ಚಾಂಪಿಯನ್ ಆಗಿದ್ದೀರಿ. ಹಾಗಾಗಿ ನೀವೆಲ್ಲರೂ ಕೂಡ ಚಾಂಪಿಯನ್ನೇ. ಸೊ ಈಗ ಸೂಪರ್ ಚಾಂಪಿಯನ್ ಆಗ್ಬೇಕು. ಆ ಪಟ್ಟ ಸಿಗಿದೆ, ಅದನ್ನ ಇನ್ನೇನ್ ನಾವು ಅದನ್ನ ತೋರ್ಪಡಿಸ್ಬೇಕು. ಹಾಗಾಗಿ ನೀವು ಯಾವ ಊರಿನಲ್ಲಿ ಕೂತಿದ್ದೀರಿ, ಯಾವ ಮನೆಯಲ್ಲಿ ಕೂತಿದ್ದೀರಿ, ನೀವು ಹಳ್ಳಿಯಿಂದ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಸಿಟಿಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ, ಅದಲ್ಲ ವಿಚಾರ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ನೀವು ಇವತ್ತು ಡಿಸೈಡ್ ಮಾಡಿ ಅಲ್ಲಿಗೆ ನಿಮ್ಮನ್ನ ಈ ಬಿಸ್ನೆಸ್ ತಲುಪಿಸುತ್ತೆ. ಎಸ್, ಇದು ನಾನು ಈ ಫೇಸ್ ವ್ಯಾಲ್ಯೂ ಇರ್ಲಿಲ್ಲ, ಆ ಫೇಸ್ ಅಲ್ಲಿ ಒಂದು ವ್ಯಾಲ್ಯೂ ಇರ್ಲಿಲ್ಲ. ಲೆಫ್ಟ್ ಅಲ್ಲಿ ಒಂದು ಫೋಟೋ ಇದೆ. ನಾನೊಬ್ಬ ಸಾಮಾನ್ಯ ಮೀನುಗಾರ ಆಗಿದ್ದೆ. ಜೀವನೋಪಾಯಕ್ಕೆ ಮೊಬೈಲ್ ಅಂಗಡಿ ನಡ್ಸ್ಕೊಂಡಿದ್ದೆ. ಇದು ನನ್ನ ಬಿಫೋರ್ ಮೋದಿಕೇರ್ ಫೋಟೋ, 2016 ಫೋಟೋ. 2017 ಅಕ್ಟೋಬರ್ 10 ತಾರೀಕು ನಾನು ಮೋದಿಕೇರ್ ಜಾಯ್ನ್ ಆಗಿ ವರ್ಷ ಆಗತ್ತೆ ಅಂತಂದ್ರೆ ಸ್ಟಾರ್ಟ್ ಮಾಡಿದ್ದು. ಎಕ್ಸಾಕ್ಟ್ಲಿ ಇದು ಅಕ್ಟೋಬರ್ ತಿಂಗಳು. ಅಕ್ಟೋಬರ್ ನನ್ನ ಲೈಫಿಗೆ ಗ್ರೇಟೆಸ್ಟ್ ಮಂತು. ಅಕ್ಟೋಬರ್ ತಿಂಗಳ 10ನೇ ತಾರೀಕು ನಾನು ಮೋದಿಕೇರ್ ಜಾಯ್ನ್ ಆಗಿದ್ದು. ಇನ್ನೇನು 7 ದಿನ ಬಿಟ್ರೆ ಮೋದಿಕೇರ್ ಅನ್ನುವಂತ ಅವಕಾಶ ನನಗೆ ಸಿಕ್ಕಿ, ಈ ಕಾಮಧೇನು ಕಲ್ಪವೃಕ್ಷ ಸಿಕ್ಕಿ ಕಂಪ್ಲೀಟ್ಲಿ 8 ಇಯರ್ಸ್ ಆಗತ್ತೆ, 8 ವರ್ಷ ಆಗತ್ತೆ. 8 ವರ್ಷದಲ್ಲಿ ಪಡ್ಕೊಂಡಿದ್ದೇನು ನಾನು ನಿಮ್ಗೆ ತೋರಿಸ್ತೀನಿ. ಅದನ್ನ ಪಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅದನ್ನು ತೋರಿಸ್ತೀನಿ, ಏನ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ. ಬಟ್ ನಾನು ಶುರು ಎಲ್ಲಿಂದ ಮಾಡಿದೆ? ತುಂಬಾ ಜನರಿಗೆ ಅನ್ಸುತ್ತೆ, ಅರೆ ರವೀಂದ್ರ ಶ್ರೀಯನ್ ಇವತ್ತು ಲೈಫ್ ಸ್ಟೈಲ್ ನೋಡ್ತಾರೆ, ಅಥವಾ ಟಾಪ್ ಲೀಡರ್ಸ್ ಗಳು ಇವತ್ತಿನ ಲೈಫ್ ಸ್ಟೈಲ್ ನೋಡ್ತಾರೆ, ಅವ್ರು ಎಲ್ಲಿಂದ ಶುರು ಮಾಡಿದಾರೆ, ಅವ್ರು ಬಿಡ್ರಿ, ಅವ್ರ ಹತ್ರ ಆಗತ್ತೆ ರೀ, ಅವ್ರ ಏನ್ ಬೇಕಾದ್ರೆ ಮಾಡ್ತಾರ್ರಿ, ನಮ್ಮ ಮಾತು ಯಾರು ಕೇಳ್ತಾರ್ರಿ ಅನ್ನುವಂತ ಒಂದು ಆಲೋಚನೆ ಇರ್ಬೋದು. ಡಿಯರ್ ಫ್ರೆಂಡ್ಸ್, ನಾನ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ. ಎಲ್ಲಿಂದ? ಇಲ್ಲಿಂದ. ಇದು ನನ್ನ ಮನೆ, ಇದು ನನ್ನ ಮನೆ. ಹಿಂದೆ ನಾನು ಹುಟ್ಟಿದ್ದಿಲ್ಲೇ, ಇದರ ಹಿಂದೆ ಸಮುದ್ರ ಇದೆ. ಇಷ್ಟು ಬಡತನದಿಂದ ಕಡು ಬಡತನ ಅಂತಂದ್ರೆ ಎಜುಕೇಶನ್, ವಿದ್ಯೆನೂ ಕಲಿಸ್ಲಿಕ್ಕೆ ಇರ್ಲಿಲ್ಲ. ಅದಕ್ಕೆ 10ನೇ ಕ್ಲಾಸೇ ಲಾಸ್ಟ್ ಮಾಡಿದ್ದು. ಅದಕ್ಕಿಂತ ಮುಂದೆ ಹೋಗ್ಲಿಲ್ಲ. ಮುಂದೆ ಹೋಗೋದಕ್ಕೆ ಮನೆ ಇರ್ಲಿಲ್ಲ, ತಂಗಿಗೆ ಮದುವೆ ಮಾಡ್ಬೇಕು, ಇದೆಲ್ಲ ಜವಾಬ್ದಾರಿಗಳಿದ್ವು. ಈ ಜವಾಬ್ದಾರಿ ನಡುವೆ ನಮ್ ವಿದ್ಯೆ ಅನ್ನುವಂಥದ್ದು ಮರೀಚಿಕೆ ಆಗಿತ್ತು. ಅದಕ್ಕೆ ಯಾರು ದುಡ್ಡು ಕೊಡ್ತಾ ಇರ್ಲಿಲ್ಲ. ನನಗೆ ಯಾಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಈ ಕಾರಣಗಳು ನಾವು ತುಂಬಾ ಹೇಳ್ತೇವೆ, ಬಹಾನೆ ಅಂತ ಹೇಳ್ತೇವೆ. ಈ ಕಾರಣಗಳನ್ನು ತುಂಬಾ ಹೇಳ್ತೇವೆ. ನಾನು ಬಡವ, ನನ್ನ ಹತ್ರ ಎಜುಕೇಶನ್ ಇಲ್ಲ, ನನಗಾಗಲ್ಲ ಅಂತ. ನಾನು ಹೇಳ್ತೇನೆ, ನವರಾತ್ರಿಯ 9 ದಿವಸ ದೇವ್ರ ಹತ್ರ ಹೋಗಿ ನಾವು ಬೇಡಿದ್ದೇನು, ದೇವ್ರೇ ನನಗ್ ಒಳ್ಳೇದ್ ಕೊಡಪ್ಪ, ದೇವ್ರೇ ನನ್ನ ಲೈಫ್ ಸೆಟಲ್ ಮಾಡಪ್ಪ, ದೇವ್ರೇ ನನ್ಗೊಂದು ಅವಕಾಶ ಕೊಡಪ್ಪ ಅಂತ ಬೇಡಿದ್ದೇವೆ. ಕರೆಕ್ಟ್ ಅಲ್ವಾ? ಆ ದೇವ್ರು ಎಲ್ಲವನ್ನು ಕೈಗೆ ತಗೊಂಡ್ ಬಂದು ಕೊಡುವುದಿಲ್ಲ. ಆ ದೇವ್ರು ಒಂದು ಅವಕಾಶ ಕೊಡ್ತಾನೆ. ನೋಡಪ್ಪ, ಈ ಅವಕಾಶದಲ್ಲಿ ಹೋಗು, ನಿನಗೆ ಉದ್ಧಾರ ಆಗ್ತೀಯ ಅಂತ. ನನ್ನ ಪಾಲಿಗೆ ಸಿಕ್ಕಂತ ಅವಕಾಶ ಮೋದಿಕೇರ್. ಆ ಅವಕಾಶ ಸಿಕ್ಕಿದ್ದಕ್ಕೆ ಇವತ್ತು ಅಲ್ಲಿದ್ದಂತ ಜೀವನ. ಇದು ನನ್ನ ತಂದೆಯವರು ಇವತ್ತು ಇಲ್ಲ, ಅವರು ಲಾಕ್ಡೌನ್ ಅಲ್ಲಿ ತೀರ್ಕೊಂಡ್ರು ಕೊರೋನಾದಲ್ಲಿ 2020ರಲ್ಲಿ. ಕೊನೆಯ ಫೋಟೋ. ಸೊ ಅದೇ ತಂದೆಯವರ ಮನೆ. ಸೊ ನಾವು ಬೇರೆ ಮನೆ ಕಟ್ಟಿದೀವಿ ಈಗ. ಅಲ್ಲಿ ನನ್ನ ಮನೆ, ಹೊಸ ಮನೆಗೂ ಈ ನನ್ನ ಹಳೆ ಮನೆಗೂ 3 ಕಿಲೋಮೀಟರ್ ದೂರ ಇದೆ. ಬಟ್ ತಂದೆ ಹುಟ್ಟಿದ್ದಲ್ಲೇ, ಅವರೆಲ್ಲ ಬೆಳೆದಿದ್ದಲ್ಲೇ. ಹಾಗಾಗಿ ಪ್ರತಿದಿನ ಅಲ್ಲಿ ಹೋಗಿ ಬರ್ತಾ ಇದ್ರು. ಲಾಕ್ಡೌನ್ ಅಲ್ಲಿ ಒಂದ್ ದಿವಸ ನಮ್ಮ ಪಾರ್ಟ್ನರ್ ಒಬ್ರು ರಂಜಿತ್ ಸರ್ ಮತ್ತೆ ನಾವು ಹೋಗಿದ್ವಿ ಅಲ್ಲಿಗೆ. ಅಪ್ಪ ಇದ್ರು, ಅಲ್ಲೊಂದು ಫೋಟೋ ತಗೊಂಡ್ ಬಂದ್ವಿ. ಇದು ಕೊನೆ ಫೋಟೋ, ಅಪ್ಪನ ಜೊತೆ ತಗೊಂಡು. ಇಲ್ಲಿಂದ ಇಲ್ಲಿಗೆ ಬಂದಿದ್ದು ಬರೀ 7 ವರ್ಷದಲ್ಲಿ. ಇನ್ನೊಂದ್ಸಲ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ತಾಗಿದ್ದು ಬರೀ 7 ವರ್ಷ. ಹಾಗಾದ್ರೆ ಈ 7 ವರ್ಷ ನಾನು ಬೇರೆ ಕಡೆ ಕಷ್ಟಪಟ್ಟಿಲ್ವಾ? ನಾನು 1999 ಇಂದ, ಐ ಥಿಂಕ್ ನನ್ನ 6ನೇ ಕ್ಲಾಸ್ ಇಂದ ನಾನು ಪ್ರತಿದಿನ
ಸಂಜೆ ಗ್ಲಾಸ್ ತೊಳ್ಕೊಂಡು ಸ್ಕೂಲಿಗೆ ಹೋಗ್ತಾ ಇದ್ದೆ. ಸಂಜೆ 5 ಗಂಟೆಯಿಂದ 9 ಗಂಟೆ ತನಕ ಒಂದು ವೈನ್ ಶಾಪ್ ಅಲ್ಲಿ ಗ್ಲಾಸ್ ತೊಳೆದು 5 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಆ ದುಡ್ಡಿಂದ ಸ್ಕೂಲ್ ಕಲಿತಾ ಇದ್ದೆ, ಸ್ಕೂಲಿಗೆ ಹೋಗ್ತಾ ಇದ್ದೆ, ಪುಸ್ತಕಗಳು ಮತ್ತೊಂದು ತರಕ್ ಆಗ್ತಿತ್ತು, ಯಾಕಂದ್ರೆ ಅದನ್ನು ಕಲಿಸೋರಿರ್ಲಿಲ್ಲ. ಅಲ್ಲಿಂದ ದುಡಿತಾ ಇದ್ದೆ ನಾನು. ಅಲ್ಲಿಂದ ಸುಮಾರು 26 ವರ್ಷ ದುಡಿತಾನೆ ಇದ್ದೆ. ಹೋಟ್ಲಲ್ಲಿ ಕೆಲಸ ಮಾಡಿದೆ, ಬೇಕರಿ ಕೆಲಸ ಮಾಡಿದೆ, ಹೋಟ್ಲು ಹಾಕಿದ್ದೆ, ಬೇಕರಿನೂ ಹಾಕಿದ್ದೆ, ಮೊಬೈಲ್ ಅಂಗಡಿನೂ ಹಾಕಿದ್ದೆ. ಯಾಕೆ ಲೈಫ್ ಚೇಂಜ್ ಆಗ್ಲಿಲ್ಲ? ಯಾಕೆ ಲೈಫ್ ಚೇಂಜ್ ಆಗಿಲ್ಲ ಅಂತಂದ್ರೆ, ನಾವ್ ಎಲ್ಲಿ ಕಷ್ಟ ಪಡ್ತೀವಿ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ, ನಾವು ಹೇಗೆ ಕಷ್ಟ ಪಡ್ತಿದೀವಿ ಅನ್ನೋದು, ಎಷ್ಟು ಕಷ್ಟ ಪಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಜಾಗದಲ್ಲಿ ಕಷ್ಟ ಪಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ಯಾವ ಜಾಗದಲ್ಲಿ ಕಷ್ಟ ಪಡ್ತಿದೀವಿ ಅನ್ನೋದು ಇಂಪಾರ್ಟೆಂಟ್. ನಾವೆಲ್ಲ ಡಿಸಿಷನ್ ಮಾಡ್ತೀವಿ. ಮೋದಿ ಕೇರ್ ಜಾಯ್ನ್ ಆದಾಗ ಒಂದ್ ಡಿಸಿಷನ್ ಮಾಡ್ತೀವಿ, ಆಧಾರ್ ಕಾರ್ಡ್ ಬಾರ್ಕೋಡ್ ಕೊಟ್ಟು. ಅದಲ್ಲ ಡಿಸಿಷನ್. ಸೆಕೆಂಡ್ ಒಂದು ಡಿಸಿಷನ್ ಮಾಡ್ಬೇಕು ನಾವು. ಎರಡನೇ ಒಂದು ಡಿಸಿಷನ್ ಮಾಡ್ಬೇಕು. ಆ ಎರಡನೇ ಡಿಸಿಷನ್ ಏನಂದ್ರೆ, ನನ್ನ ಲೈಫ್ ಇರೋದು ಮೋದಿ ಕೇರ್ ನಲ್ಲಿ. ನಾನು ಈಗ ಮಾಡ್ತಾ ಇರೋದು ಇದು ಟೆಂಪರರಿ. ಮೋದಿ ಕೇರ್ ನಲ್ಲೇ ನಾನು ಕರೋಡ್ಪತಿ ಆಗೋದು. ಹಾಗಾಗಿ ನಮ್ಮ ಮಾನಸಿಕವಾಗಿ ನಾವು ಪೂರ್ಣ ಪ್ರಮಾಣದಲ್ಲಿ ಮೋದಿ ಕೇರ್ ಇರಬೇಕು. ಟೆಂಪರರಿ ಈಗೇನ್ ಕೆಲಸ ಮಾಡ್ತಾ ಇದೀವಿ, ಈಗೇನ್ ಬೇರೆ ಬಿಸ್ನೆಸ್ ಮಾಡ್ತಾ ಇದೀವಿ, ಜಾಬ್ ಮಾಡ್ತಾ ಇದೀವಿ, ಅದೆಲ್ಲ ಟೆಂಪರರಿ. ಇಲ್ಲಿ ನಾನು ಕೋಟಿ ದುಡಿಬೇಕು, ಅಲ್ಲೆಲ್ಲೂ ಕೋಟಿ ದುಡಿಲಿಕ್ಕೆ ಆಗೋದಿಲ್ಲ, ಇಲ್ಲಿ ಮಾತ್ರ ಕೋಟಿ ದುಡಿಲಿಕ್ಕೆ ಆಗುತ್ತೆ. ಸೊ ಇಲ್ಲಿಗೆ ಬರ್ಬೇಕಾದ್ರೆ, ಇವತ್ತು ಇಲ್ಲಿಗೆ ಬಂದೇನಂತಂದ್ರೆ ನನ್ನ ಆನ್ಯುವಲ್ ಇನ್ಕಮ್ 1 ಕೋಟಿ ಕ್ರಾಸ್ ಆಗಿದೆ. 3 ಕಾರ್ ಮೋದಿ ಕೇರ್ ಕೊಟ್ಟಿದೆ, ಇದೆಲ್ಲವೂ ಕೊಟ್ಟಿದೆ. ನಾನು ಕೊನೆಯದಾಗಿ ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋ ನನ್ನ ಪ್ರಾಪರ್ಟಿ ಕೂಡ 1.5 ಕೋಟಿ ಕೊಟ್ಟು ಪ್ರಾಪರ್ಟಿ ತಗೊಂಡಿದ್ದೀನಿ, ಕ್ಯಾಶ್ ಕೊಟ್ಟು. ಆ ದುಡ್ಡು ಕೂಡ ಮೋದಿ ಕೇರ್ ನಿಂದ. ಲಕ್ಷಗಟ್ಟಲೆ ಸಾಲ ಇಟ್ಕೊಂಡು ಮೋದಿ ಕೇರ್ 45-46 ಲಕ್ಷ ಇದ್ದಿದ್ದ ಸಾಲ, ಬಡ್ಡಿ 8% ಬಡ್ಡಿ, ಅದರಲ್ಲಿ 25 ಲಕ್ಷ ಬಡ್ಡಿ ಸಾಲ 60-62 ಲಕ್ಷಕ್ಕೆ ಹೋಗಿ ಮುಟ್ಟಿತ್ತು. ಅದೆಲ್ಲವನ್ನ ತೀರಿಸಿ ಇವತ್ತಿಷ್ಟು ಕಾರು ಇದೆಲ್ಲವೂ ಕೊಟ್ಟಿದ್ದು ಬರೀ 7-8 ವರ್ಷದಲ್ಲಿ ಮೋದಿ ಕೇರ್ ನಲ್ಲಿ. ಯಾವ ಇಂಡಸ್ಟ್ರಿಯಲ್ಲಿ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? ಯೋಚನೆ ಮಾಡಿ. ಎಸ್, ಇಲ್ಲಿದ್ದವನು ಇಲ್ಲಿಗೆ ಬರ್ಲಿಕ್ಕೆ ಸಹಾಯ ಮಾಡಿದ್ದು ನನ್ನ ಈ ಅದ್ಭುತವಾದಂತಹ ಮೋದಿ ಕೇರ್ ಪ್ರಾಡಕ್ಟ್ಸ್. ಇವತ್ತು 850 ಪ್ರಾಡಕ್ಟ್ ಇದೆ. ನನ್ನ ಅಪ್ಲೈನ್ ಹೇಳಿದ್ರು, ಇದು ಬರೀ ಪ್ರಾಡಕ್ಟ್ ಅಲ್ಲ ರವಿ, ಇದು ನಿನ್ನ ಲೈಫ್ ಚೇಂಜ್ ಮಾಡುತ್ತೆ, ನಿನ್ನ ಭವಿಷ್ಯವನ್ನು ಬದಲಾಯಿಸುತ್ತೆ. ಈ ಪ್ರಾಡಕ್ಟ್ ಅನ್ನ ನಾವು ಹೇಗಿದ್ರು ಬಾಲ್ಯದಿಂದ ಎಷ್ಟೇ ಬಡತನ ಇದ್ರು, ದೇಶ ಅಂತ ಬಂದಾಗ, ಸ್ವದೇಶಿ ಅಂತ ಬಂದಾಗ ಏನೋ ಅಭಿಮಾನ, ದೇಶಕ್ಕೋಸ್ಕರ ಏನಾದ್ರೂ ಕೊಡ್ಬೇಕು ಅಂತ, ಮಿಲಿಟರಿ ಸೇರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನನ್ನು ಸೇರಿಸ್ಕೊಂಡಿಲ್ಲ, ಯಾಕಂದ್ರೆ 10ನೇ ಕ್ಲಾಸ್ ಕಲ್ತಿದ್ದು. ಆಗ ಯಾರೇ ಒಂದು ದೇಶಕ್ಕೋಸ್ಕರ ಬಾವುಟ ಹಾರ್ಸ್ಲಿಕ್ಕೆ ಹೇಳಿದ್ರೆ ನಾವು ಹೋಗ್ತಿದ್ವಿ. 500 ರೂಪಾಯಿ ನಮ್ದೇ ಖರ್ಚು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಾವು, ನನ್ನ ಅಪ್ಲೈನ್ ದಿವೇದರ್ ಸರ್, ನಾವೆಲ್ಲ ಒಟ್ಟಿಗೆ ಇದ್ವಿ. ದೇಶ ಅಂತ ಬಂದಾಗ ನಾವೆಲ್ಲ ಬಿಟ್ಟು ಓಡ್ತಿದ್ವಿ. ಆಗ ದಿವೇದರ್ ಸರ್ ಒಂದಿವ್ಸ ಮಾತು ಹೇಳಿದ್ರು, ನೋಡಪ್ಪ, ಬೋಲೋ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಸರ್ಕಲ್ ಅಲ್ಲಿ ಹೋಗಿ ಬಾವುಟ ಹಾರಿಸೋದಲ್ಲ, ನಿಜವಾದಂತ ದೇಶ ಸೇವೆ ಮಾಡೋದಕ್ಕೊಂದು ಅವಕಾಶ ಇದೆ, ಬಾ ನೀನು, ನಾನ್ ನಿನಗೆ ತೋರಿಸ್ತೀನಿ ಅಂತ ಮೋದಿ ಕೇರ್ ನ ಪ್ರಾಡಕ್ಟ್ ನ ಕೊಟ್ಟರು, ಪರಿಚಯ ಮಾಡಿದ್ರು. ಇದನ್ನ ಮನೆ ಮನೆಗೆ ಮುಟ್ಟಿಸ್ಬೇಕು. ಯಾಕೆ ಮುಟ್ಟಿಸ್ಬೇಕು? ಇವತ್ತು ಭಾರತದ ಪ್ರತಿ ಮನೆಯಲ್ಲಿರುವಂತದ್ದು ವಿದೇಶಿ ಪ್ರಾಡಕ್ಟ್. ನಾವು ಆ ವಿದೇಶಿ ಪ್ರಾಡಕ್ಟ್ ಅನ್ನ ಒದ್ದು ಹೊರಗಾಕ್ಸಿ ನಮ್ಮ ಸ್ವದೇಶಿ ಕಂಪನಿ ಪ್ರಾಡಕ್ಟ್ ಅನ್ನ ಮನೆ ಮನೆಗೆ ಮುಟ್ಟಿಸೋಣ ಅಂತ. ಎಸ್, 2000ನೇ ಇಸ್ವಿಯಿಂದ ದಿವಂಗತ ರಾಜೀವ್ ದೀಕ್ಷಿತರ ಮಾತನ್ನ ಕೇಳ್ಕೊಂಡು ನಾನು ಒಂದು ಸ್ವದೇಶಿ ಬಗ್ಗೆ ಚಿಂತನೆಯನ್ನ ಇಟ್ಕೊಂಡವನು. ನಮಗದು ಅವರು ಪ್ರೇರಣೆ ಕೊಟ್ಟಿದ್ರು, ಸ್ವದೇಶಿ ವಸ್ತುಗಳನ್ನ ಯಾಕೆ ಯೂಸ್ ಮಾಡಬೇಕು, ದೇಶ ಅದರಿಂದ ಹೇಗೆ ದೇಶ ಸೇವೆ ಆಗತ್ತೆ, ಇದೊಂದು ಅವಕಾಶ ಇದೆ ಅಂತೇಳಿ. ಸೊ ಇದನ್ನ ಕೇಳ್ತಾ ಬಂದಾಗ ಅದ್ರ ಬಗ್ಗೆ ಇದನ್ನ ಬಹಳ ಸೀರಿಯಸ್ ಆಗಿ ಇದನ್ನ ನಾನು ಮನೆ ಮನೆ ಮುಟ್ಸ್ಬೇಕು ಅಂತ ಹೇಳಿ, ಎಸ್, ಇದ್ರ ಮೂಲಕ ಒಂದು ದೇಶ ಸೇವೆ ಮಾಡ್ಬೇಕು ಅಂತ ತಗೊಂಡೆ. ದೇವರಾಣೆ ಹೇಳ್ತೀನಿ, ಮೋದಿ ಕೇರ್ ನಾನು ಶುರು ಮಾಡ್ಬೇಕಾದ್ರೆ ನನಗೆ ಕಾರ್ ಬರ್ತದೆ, ಇಷ್ಟೆಲ್ಲ ದುಡ್ಡು, ಲಕ್ಷ ಕೋಟಿಗಟ್ಟಲೆ ದುಡ್ಡು ಬರ್ತದೆ, BMW ಎಲ್ಲ ಬರ್ತದೆ ಅನ್ನೋಂಥದ್ದು ಕಲ್ಪನೆಯೂ ಇರಲಿಲ್ಲ. ನನ್ನ ಅಪ್ಲೈನ್ ಹೇಳಿದ್ದೇನು, ಇದು ಸ್ವದೇಶಿ ಪ್ರಾಡಕ್ಟ್, ವಿದೇಶಿ ಪ್ರಾಡಕ್ಟ್ ಅನ್ನು ಹೊರಗೆ ಹಾಕ್ಬೇಕು. ಇದನ್ನ ಕೊಟ್ರೆ ಏನ್ ಸಿಗುತ್ತೆ? 3000 ರೂಪಾಯಿ ಕೊಟ್ರೆ ನಿಂಗೆ 600 ರೂಪಾಯಿ ಸಿಗುತ್ತೆ. ನಾನ್ 100 ಮನೆ ಟಾರ್ಗೆಟ್ ಇಟ್ಕೊಂಡೆ, 100 ಮನೆಗೆ ಕೊಡ್ಬೇಕು ಅಂತ. 100 ಮನೆಗೆ 3,000 ಮನೆ ಕೊಟ್ಟು ಬರ್ತಾ ಇದೆ. ಈಗ ನಾನು ಹೇಳ್ತೀನಿ, ದಯವಿಟ್ಟು ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ನನ್ನ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ನಾವು ಯಾಕೆ ಬಹಳ ಸೀರಿಯಸ್ ಆಗಿ ಜನರ ಮನೆ ಮನೆಗೆ ಮುಡಿಸ್ಬೇಕು, ಇದನ್ನ ಯಾಕೆ ಒಂದು ಆಂದೋಲನವನ್ನಾಗಿ ಮಾಡ್ಬೇಕು, ಹರ್ ಘರ್ ಮೋದಿ ಕೇರ್ ಆಗಿ ಯಾಕೆ ಮಾಡ್ಬೇಕು, ಈ ಗ್ರೂಪ್ ಅಲ್ಲಿ ಯಾರಿಗೆಲ್ಲ ನಿಜವಾಗಿಯೂ ದೇಶಕ್ಕೆ ಏನಾದ್ರೂ ಕೊಡ್ಬೇಕು, ನಿಜವಾಗಿ ಈ ದೇಶದ ಬಗ್ಗೆ ಅಭಿಮಾನ ಇದೆ, ಭಾರತದ ಬಗ್ಗೆ ನನಗೆ ಅಭಿಮಾನ ಇದೆ, ನನಗೊಂದು ಅವಕಾಶ ಸಿಕ್ಕರೆ ನಾನು ಮಿಲಿಟರಿಗಲ್ಲ, ನಾನು ಇಲ್ಲೇ ನನ್ನ ದೇಶ ಸೇವೆ ಮಾಡ್ತೀನಿ ಅನ್ನುವಂತ ಮನಸ್ಸಿದ್ರೆ, ದುಡ್ಡು, ಕಾರು ಎಲ್ಲ ಮೋದಿ ಕೇರ್ ಅದೆಲ್ಲ ಬೈ ಪ್ರಾಡಕ್ಟ್, ಎಲ್ಲವೂ ಬರ್ತದೆ ಮೈ ಡಿಯರ್ ಫ್ರೆಂಡ್ಸ್. ಆದ್ರೆ ನಾವು ಮಾಡ್ಬೇಕಾಗಿರುವಂತ ಕೆಲಸ ಬೇರೆ ಇದೆ. ನೋಡಿ, ಇಲ್ಲೊಂದು ಡಾಟಾ ಇದೆ. ಇದು ಯೂನಿಲಿವರ್ ಕಂಪನಿ, ಇದು ಇಂಗ್ಲೆಂಡ್ ಕಂಪನಿ. ಇಂಗ್ಲೆಂಡ್ ನ ಒಂದು ಕಂಪನಿಯ ಇದಿಷ್ಟು ಪ್ರಾಡಕ್ಟ್ಗಳು, ಒಂದೇ ಕಂಪನಿಯ ಪ್ರಾಡಕ್ಟ್ಗಳು, ನಮ್ಮ ದೇಶದ ಕಂಪನಿ ಅಲ್ಲ ಅದು. ಡವ್ ಇರ್ಬೋದು, ರೆಕ್ಸೋನಾ ಇರ್ಬೋದು, ಆಕ್ಸ್ ಇರ್ಬೋದು, ಲಕ್ಸ್ ಇರ್ಬೋದು, ಲೈಬೋ ಇರ್ಬೋದು,
ಈ ಸೋಪ್ಗಳು ಏನಿರ್ತಾರೆ ಇದೆಲ್ಲವೂ ಪರ್ಸನಲ್ ಕೇರ್ ಗಳನ್ನ ಕೊಡ್ತಾ ಇರೋದು ಒಂದೇ ಕಂಪನಿ, ನಮ್ ದೇಶದ ಕಂಪನಿ ಅಲ್ಲ, ಇಂಗ್ಲೆಂಡ್ ನ ಕಂಪನಿ. ಇನ್ನೊಂದು ಆಯುಷ್ ಅಂತೆ, ಕ್ಲೋಸ್ ಅಪ್ ಅಂತೆ, ಪೇಸ್ಟ್ ಅಂತೆ, ನಾನು ಕಂಪನಿ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಆದ್ರೆ ನನ್ನ ದೇಶದ ಕಂಪನಿ ಅಲ್ಲ ಅದು. ನಾವು ಉಪಯೋಗಿಸಿರ್ತಕ್ಕಂಥ ರಿನ್ನು, ಕಂಫರ್ಟು, ಸನ್ಲೈಟು, ಸರ್ಫೆಕ್ಸಲ್ ಇದು ಯಾವುದು ನಮ್ಮ ದೇಶದಲ್ಲ, ಇದು ಯಾವುದು ನಮ್ಮ ದೇಶದಲ್ಲ. ಟೊಮೆಕ್ಸು, ಬಿಮ್ಮು, ಬ್ರೂ ಇದು ಯಾವ್ದು ನಮ್ ದೇಶದಲ್ಲ. ಪಾಂಡ್ಸು, ಫೇರ್ ಅಂಡ್ ಲವ್ಲಿ ಅಂತ ಇತ್ತು, 20 ವರ್ಷ ನಮ್ ದೇಶದವ್ರಿಗೆ ಮೋಸ ಮಾಡಿದ್ರು. ಈಗ ಗ್ಲೋ ಅಂಡ್ ಲವ್ಲಿ ಅಂತ ಹೆಸರು ಅವ್ರು ಬದಲು ಮಾಡ್ಕೊಂಡಿದ್ದಾರೆ. ಗೊತ್ತಿತ್ತು ಬಿಳಿ ಆಗಲ್ಲ, ಬಿಳಿ ಮಾಡಕ್ ಆಗಲ್ಲ ಅಂತ. ನನ್ ಕಲರ್ ಒರಿಜಿನಲ್ ಕಲರ್, ನನ್ನನ್ನು ಬಿಳಿ ಮಾಡಕ್ ಆಗಲ್ಲ, ಇದು ದೇವ್ರು ಕೊಟ್ಟಿದ್ದು, ಅಪ್ಪ ಅಮ್ಮ ಕೊಟ್ಟಿತ್ತು. ಎಸ್, ಸೊ ಸುಳ್ಳು ಹೇಳಿ ಜನರಿಗೆ ಪ್ರಾಡಕ್ಟ್ ಕೊಡ್ತಾ ಇದ್ರು. ಅಂಡ್ ಒಂದು ವಿದೇಶಿ ಕಂಪನಿ ಇಷ್ಟೆಲ್ಲ ದೇಶದಲ್ಲಿ ದುಡ್ಡನ್ನ ತಗೊಂಡು ಅವರಿಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ, ನಾವಿವತ್ತು ಇಷ್ಟು ಮನೆಗಳಿಗೆ ಅಪ್ಪಟ ಸ್ವದೇಶಿ ಕಂಪನಿ ಮೋದಿ ಕೇರ್ನ ವಸ್ತುಗಳನ್ನು, ಒಂದು ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಮುಟ್ಟಿಸಬಹುದಲ್ವಾ? ಪ್ರಧಾನಮಂತ್ರಿಗಳು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ, ಸ್ವದೇಶಿಯನ್ನ ಉಪಯೋಗಿಸಿ ಸ್ವದೇಶಿ ವಸ್ತುಗಳ ಬಗ್ಗೆ ಮಾರಾಟ ಮಾಡಿ ಅಂತ. ಆಲ್ರೆಡಿ ಸರ್ಕಾರದಿಂದ, ಜನರಿಂದ ಎಲ್ಲವೂ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆದ್ರೆ ಮೈ ಡಿಯರ್ ಫ್ರೆಂಡ್ಸ್, ಯಾಕೆ ನಾವು ಮೋದಿ ಕೇರ್ ಮಾಡ್ಬೇಕು ಅಂತಂದ್ರೆ, ಯಾವ ಕಂಪನಿ ಕೂಡ ಮೋದಿ ಕೇರ್ ಕೊಟ್ಟ ಹಾಗೆ 100% ಗ್ಯಾರಂಟಿ ಕೊಡೋದಿಲ್ಲ. 100% ಗ್ಯಾರಂಟಿ ಕೊಡೋದು, ಇದು ಚೆನ್ನಾಗಿಲ್ಲ ಅಂತಂದ್ರೆ ವಾಪಸ್ ಕೊಟ್ಟು ದುಡ್ಡು ವಾಪಸ್ ಕೊಡುವಂತ ಕಂಪನಿ ಇಡೀ ಭಾರತದಲ್ಲಿ ನಾನು ಮೋದಿ ಕೇರ್ ಮಾತ್ರ, ಮತ್ತೆ ಯಾವ ಕಂಪನಿಯಲ್ಲಿ ಇಲ್ಲ. ನಂದು 2 ಲಕ್ಷದ ಐಫೋನ್ ಇದೆ, ಅದು ಹಾಳಾಯ್ತು ಅಂತಂದ್ರೆ ಅವ್ರು ದುಡ್ಡು ವಾಪಸ್ ಕೊಡೋದಿಲ್ಲ, ರಿಪೇರಿ ಮಾಡಿ ಕೊಡ್ತಾರೆ. ಆದ್ರೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ 25% ಯೂಸ್ ಆದ್ಮೇಲೆ ನಮ್ಗೆ ಮೋದಿ ಕೇರ್ ಅಷ್ಟು ಗ್ಯಾರಂಟಿ ಕೊಡ್ತಾ ಇದೆ. ಸೊ ಇದನ್ನ ನಾವು ಮನೆ ಮನೆ ಮುಟ್ಟಿಸ್ಬೇಕು. ಎಸ್, ಇದನ್ನ ಇಷ್ಟು ಕೆಲಸ ನಾವು ಮಾಡಿದ್ರೆ, ನಂತರ ನನಗೆ ಹೇಳಿದ್ರು ಇದ್ರಲ್ಲೊಂದು ದುಡ್ಡಿದೆ, ಕಾರ್ ಇದೆ, ಏನ್ ಮಾಡ್ಬೇಕು? ನಾನು ಅವಾಗ ಜಾಯಿನ್ ಆದಾಗ ಇದ್ದಿದ್ದು ಸಮೀರ್ ಮೋದಿ ಆಜಾದಿ ಪ್ಲಾನ್ 14 ಲೆಗ್ ಇತ್ತು. 14 ಲೆಗ್ ಇತ್ತು. ಟಾಪ್ ಟೈಟಲ್ ಆಗ್ಬೇಕಾದ್ರೆ ನಾ 14 ಲೆಗ್ಗನ್ನು ನಾನು ಡೈರೆಕ್ಟರ್ ಮಾಡಿ ಟಾಪ್ ಟೈಟಲ್ ರೀಚ್ ಆಗಿದ್ದೆ. 14 ಲಕ್ಷ ಇನ್ಕಮ್ ತಗೊಂಡಿದ್ದೆ. ಆಗ ಅವ್ರು ಹೇಳಿದ್ರು, ನೀನ್ ಫೋಕಸ್ ಎಲ್ಲಿ ಮಾಡ್ಬೇಕಪ್ಪ, 14 ಲೆಗ್ಗಿಗೆ ಒಂದೇ ಸಲ ಫೋಕಸ್ ಮಾಡೋದು ಬೇಡ, ನೀನ್ 6 ಲೈನ್ ಮಾಡ್ಕೊ, 6 ಲೈನ್ ಅನ್ನ ಫೋಕಸ್ ಮಾಡು, 6 ಕೆಳಗೆ 6, 6 ಕೆಳಗೆ 6 ಮಾಡ್ತಾ ಹೋಗು. ಏನ್ ಮಾಡ್ಬೇಕು? ಜಸ್ಟ್ ಶಾಪ್ ಅನ್ನ ಚೇಂಜ್ ಮಾಡ್ತಾ ಹೋಗು. ಕಂಗ್ರಾಚುಲೇಷನ್ಸ್ ಹೇಳ್ತೇನೆ. ಈಗಿನ ಈ ಒಂದು ಏನ್ ಮೀಟಿಂಗ್ ಅಲ್ಲಿ ಇದ್ದೀರಿ, ಈಗ ಯಾರೆಲ್ಲ ಇದ್ದೀರಿ, ನಿಮಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೇನೆ. ಯಾಕಂದ್ರೆ ಇವತ್ತು ನಮಗೆ ಮೋದಿ ಕೇರ್ ನಲ್ಲಿ ಬಂದಿರತಕ್ಕಂಥದ್ದು ಓನ್ಲಿ 4 ಲೈನ್ ಪ್ಲಾನ್. 4 ಲೈನ್ ಬಂದಿದೆ, 4 ಲೈನು. ಈ 4 ಲೈನ್ ಅಲ್ಲಿ ನಾವು ನಮ್ಮ ಬಿಸ್ನೆಸ್ ಅನ್ನ ಬಿಲ್ಡ್ ಮಾಡಬಹುದು. ಇದು ನನ್ನ ಸೀಕ್ರೆಟ್. ನಾನು ಈಗ ಈ ಒಂದು ಪ್ಲಾನ್ ನಲ್ಲಿ ಡ್ರೈವ್ ಮಾಡ್ತಾ ಇರೋದಿದೆ. ನಾನ್ ಮಾತ್ರ ಅಲ್ಲ, ಕರ್ನಾಟಕದ ತುಂಬಾ ಜನ ಈ ಒಂದು ಡ್ರೈವ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು? ನಾನೊಂದು ಪ್ರಾಡಕ್ಟ್ ಅನ್ನ 3,000 ರೂಪಾಯಿ, ಹತ್ತತ್ರ 3,000 ರೂಪಾಯಿ ಪ್ರಾಡಕ್ಟ್ ಅನ್ನ ತಗೊಳ್ಬೇಕು, 50 PV ಮಾಡ್ಬೇಕು. 50 PV ಮಾಡಿ ನಾನೇನ್ ಹೇಳ್ಬೇಕು, 4 ಜನರಿಗೆ ಈ 50 PV ಮಾಡಿಸ್ಬೇಕು. ಇದಕ್ಕೆ ನಾವು ಫಸ್ಟ್ ಮೈಲ್ ಸ್ಟೋನ್ ಅಂತ ಹೇಳ್ತೀವಿ. ಇದಕ್ಕೆ ಇನ್ಕಮ್ 1,000 ಸಿಗುತ್ತೆ. ನಾನು ಹೇಳ್ತೇನೆ, ಟ್ರಿಪ್ ಇದೆಲ್ಲವೂ ನಮಗೆ ಸಿಕ್ಕಿರುವಂತದ್ದು ಬೋನಸ್. ನಮಗೆ ಟ್ರಿಪ್ ಸಿಕ್ಕಿರುವಂತದ್ದು ಬೋನಸ್. ಮಲೇಷ್ಯಾ ಟ್ರಿಪ್ ಇರ್ಬೋದು, ಗೋವಾ ಟ್ರಿಪ್ ಇರ್ಬೋದು, ಇದೆಲ್ಲವೂ ಬೋನಸ್. ಅದ್ರ ಜೊತೆಗೆ ನಿಜವಾಗಿ ನಮ್ಗೆ ಜೀವನ ಪರ್ಯಂತ ಸಿಗುವಂತದ್ದು ಈ ಪ್ಲಾನ್. ಜೀವನ ಪರ್ಯಂತ ನಮ್ಮ ದುಡ್ಡು, ನಮ್ ಕಾರು, ನಮ್ಗೊಂದು ಪ್ಯಾಸಿವ್ ಇನ್ಕಮ್ ಬರೋದು ಪ್ಲಾನ್. ಟ್ರಿಪ್ ಅನ್ನುವಂಥದ್ದು ಬೋನಸ್. ಸೊ ಅದು ನಮಗೆ ನಮ್ಮ ಕೆಲಸವನ್ನ ಇನ್ನಷ್ಟು ಸುಲಭ ಮಾಡುತ್ತೆ. ಸೊ ಇಷ್ಟನ್ನ ಮಾಡಿದಾಗ 1,000 ರೂಪಾಯಿ ಇನ್ಕಮ್ ಬರ್ತದೆ. ಲಾಸ್ಟ್ ಮಂತ್ ನಮ್ಮ ಟೀಮ್ ಅಲ್ಲಿ ನನಗಿನ್ನು ಫೈನಲ್ ಡಾಟಾ ಸಿಕ್ಕಿಲ್ಲ. ಹಿಂದಿನ ತಿಂಗಳು ಮಾಡಿದಾಗ 35-36 ಜನ ಫಸ್ಟ್ ಮಾಡ್ತಾ ಇದ್ರು. ಅದಾದ್ಮೇಲೆ 45-46 ಬಂತು. ಲಾಸ್ಟ್ ಮಂತ್ 53 ಜನ ಚಿಲ್ಲರೆ ಇದ್ರು. ಈ ಮಂತ್ ಅಲ್ಲಿ 100+ ಮೈಲ್ ಸ್ಟೋನ್ ಮಾಡಿದ್ದಾರೆ. ನಿಮ್ಗೆ ಅನಿಸ್ಬೋದು, ಏನಪ್ಪಾ ನಮಗ್ ಬಿಸ್ನೆಸ್ ಬಂದ್ರೆ ಆಯ್ತಲ್ಲ, ಫಸ್ಟ್ ಮೈಲ್ ಸ್ಟೋನ್ ಇಂದಾನೆ ಯಾಕೆ ಬರ್ಬೇಕು, ಫಸ್ಟ್ ಮೈಲ್ ಸ್ಟೋನ್ ಇಂದಾನೆ ಯಾಕೆ ಬರ್ಬೇಕು ಅಂತಂದ್ರೆ, ಫಸ್ಟ್ ಮೈಲ್ ಸ್ಟೋನ್ ಇದು ಡುಪ್ಲಿಕೇಶನ್ ಬಿಸ್ನೆಸ್. ಈ ಫಸ್ಟ್ ಮೈಲ್ ಸ್ಟೋನ್ ಏನಿದೆ, ಪವರ್ ಆಫ್ 4 ಏನಿದೆ, ಇದನ್ನೇ ನಾವು ಪ್ರತಿಯೊಬ್ಬರಿಗೂ ಹೇಳ್ಕೊಡ್ಬೇಕು. ಪ್ರತಿಯೊಬ್ಬರು ಇದು ಮಾಡಿದಾಗ ಯಾವ ರೀತಿ ಮ್ಯಾಜಿಕ್ ಆಗುತ್ತೆ, ಮಿರಾಕಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಿಮ್ಗೆ ಇಲ್ಲೊಂದು ನಾನು ಇನ್ನೊಂಚೂರು ಈಸಿ ಮಾಡ್ಕೊಡ್ತೀನಿ. ಒಬ್ಬ ಹೊಸ ವ್ಯಕ್ತಿಗೆ ಈ PV ಎಲ್ಲ ಲ್ಯಾಂಗ್ವೇಜ್ ಗೊತ್ತಿರೋದಿಲ್ಲ. ಆತನಿಗೆ ಏನ್ ಗೊತ್ತಿರುತ್ತದೆ? ಕ್ವಾಲಿಟಿ ಪ್ರಾಡಕ್ಟ್ ಇದೆ, ಸ್ವದೇಶಿ ಕಂಪನಿ ಇದೆ, 50% ಡಿಸ್ಕೌಂಟ್ ಇದೆ, 850 ಪ್ರಾಡಕ್ಟ್ ಇದೆ ತಗೊಳ್ಳಿ ಅಂತ ನಾನು ಹೇಳ್ತೇನೆ. ದಯವಿಟ್ಟು ಒಂಚೂರು ಅವರಿಗೆ ನಾವು ಒಂಚೂರು ಈಸಿ ಮಾಡ್ಕೊಡ್ಬೇಕು. ಏನು ನೋಡಿ, ಇಲ್ಲೊಂದು 2 ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ. ನಾನು ಇದನ್ನ ಗ್ರೂಪಿಗೆ ಶೇರ್ ಮಾಡ್ತೀನಿ. ನೋಡಿ, ಈ 2 ಎಕ್ಸಾಂಪಲ್ಸ್ ಗಳಲ್ಲಿ ಇದು ದಿನಬಳಕೆ ಪ್ರಾಡಕ್ಟ್. ಇದಿಷ್ಟನ್ನು ಸೆಲೆಕ್ಟ್ ಮಾಡಿ ನಾನು ಮಾಡಿದ್ದೀನಿ. ಒಂದು 3,180 ರೂಪಾಯಿ ಆಗುತ್ತೆ,
ಇದು 3,330 ಆಗುತ್ತೆ. ಇದರಲ್ಲಿ 50 PV ಆಗ್ತದೆ, ಇದರಲ್ಲಿ 51 PV ಆಗುತ್ತೆ. ಇದೆಲ್ಲ ಯಾವುದು? ಇದೆಲ್ಲವೂ ಹೊರಗಡೆ ಯಾವುದೋ ಕಂಪನಿಯಲ್ಲಿ ತಗೊಳ್ತಾ ಇದ್ದಾರೆ. ಅದೇ ಪ್ರಾಡಕ್ಟ್ ಇಲ್ಲಿ ಬ್ರ್ಯಾಂಡ್ ಚೇಂಜಸ್. ಫಾರ್ ಎಕ್ಸಾಂಪಲ್, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಸ್ನಾನ ಮಾಡೋ ಸೋಪು, ಶಾಂಪು, ಇದೆಲ್ಲವೂ ಏನಿದೆ, ಫಸ್ಟ್ ಬರುವಂತ ವ್ಯಕ್ತಿಗಳು ನಿಮ್ಗೆ ಫಸ್ಟ್ ಮೈಲ್ ಸ್ಟೋನ್ ಇದು ಏನ್ ಮಾಡ್ಬೇಕು, ಈ 4 ಜನರಿಗೆ ಈ ಸ್ಟೆರಿ ಕ್ಲೀನು, ಈ ಬಿಯಾಂಡ್ ಬ್ಲೂ, ನಮ್ದು ಈ ಲ್ಯಾಂಗ್ವೇಜ್ ಅರ್ಥ ಆಗೋದಿಲ್ಲ ಅವ್ರಿಗೆ. ಅವ್ರಿಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ನಾವು ಒಂಚೂರು ಹೋಮ್ ವರ್ಕ್ ಮಾಡ್ಬೇಕು. ಈ ಹೋಮ್ ವರ್ಕ್ ಮಾಡ್ಬೇಕು, ಇಟ್ಕೊಂಡಿರಿ, ಸ್ಕ್ರೀನ್ಶಾಟ್ ತಗೊಂಡಿರಿ. ಇಲ್ಲ ಅಂತಂದ್ರೆ ನಾನು ನಿಮ್ಗೆ ಇದನ್ನ ಗ್ರೂಪ್ ಶೇರ್ ಮಾಡ್ತೀನಿ. ಈ ಪ್ರಾಡಕ್ಟ್ ಕೊಡಿದೆ, ಇದು ಯಾವ್ದು ಕೇಳಿದ್ರೆ ನೋಡಿ, ಇಲ್ಲಿ ನಿಮ್ಗೆ ಕಾಣುತ್ತೆ ನಮ್ದು ಪೇಸ್ಟ್ ಇದೆ, ಪೇಸ್ಟ್ ಎಲ್ಲರ ಮನೆಗೂ ಬೇಕು. ಅಕ್ವಲ್ ಸೋಪ್ ಇದೆ, ಸೋಪ್ ಎಲ್ಲರ ಮನೆಗೂ ಬೇಕು. ಟಾಯ್ಲೆಟ್ ಕ್ಲೀನರ್ ಇದೆ, ಬಿಯಾಂಡ್ ಬ್ಲೂ ಇದೆ, ಎಲ್ಲರ ಮನೆಗೂ ಬೇಕು ಅಲ್ವಾ. ಸೊ ಈ ಬಾಡಿ ಟಾಕ್ ಇದೆ, ಪೌಡರ್ ಇದೆ, ಇದು ಎಲ್ಲರ ಮನೆಗೂ ಬೇಕು. ಬ್ರಷ್ ಇದೆ, ಎಲ್ಲರ ಮನೆಗೂ ಬೇಕು. ಬಾಡಿ ಸ್ಪ್ರೇ ಇದೆ, ಎಲ್ಲರ ಮನೆಗೂ ಬೇಕು. ಈ ಸ್ಕ್ರಬ್ ಇದೆ, ಎಲ್ಲರ ಮನೆಗೂ ಬೇಕು. ಅಂಡ್ ಫ್ರೀ ವಾಶ್ ಇದೆ, ಎಲ್ಲರ ಮನೆಗೂ. ಇದನ್ನೇ ಯಾಕೆ ಕೊಡ್ಬೇಕು? ಯಾಕಂದ್ರೆ ಹೊಸ ವ್ಯಕ್ತಿ 50 PV ಮಾಡ್ಬೇಕಂತ ಬಂದಾಗ ನಮಗೆ ಗೊತ್ತಿದೆ ಇದ್ರಲ್ಲಿ ದುಡ್ಡು ಬರ್ತದೆ. ಒಬ್ಬ ಹೊಸ ವ್ಯಕ್ತಿ ಅನ್ಕೊಳ್ತಾನೆ, ಎಷ್ಟೋ ಸಲ 50, ನಾವು ಹೇಳ್ತೀವಿ 3,000 ರೂಪಾಯಿ ತಗೊಳಪ್ಪ ಸಾಕಂತ. 3,000 ರೂಪಾಯಿ ತಗೊಂಡಾಗ ಎಷ್ಟೋ ಸಲ ಕೆಲವೊಂದ್ ಸಲ 50 PV ಆಗೋದಿಲ್ಲ, 30-40 PV ಆಗತ್ತೆ, 50 PV ಆಗೋದಿಲ್ಲ. ಸೊ ನಮಗೆ ಹೊಸ ವ್ಯಕ್ತಿಗೆ 1,000 ಕೊಡ್ಸ್ಬೇಕು ಅಂತಂದ್ರೆ ಆತನ 4 ಲೈನಲ್ಲಿ 50 PV ಬರ್ಬೇಕು. 4 ಲೈನಲ್ಲಿ 50 PV ಬರ್ಬೇಕು. ಅದು ಬಂದಾಗ ಮಾತ್ರ ಆತನಿಗೆ 1,000 ಬರುತ್ತೆ. 1,000 ಇನ್ಕಮ್ ಆತನಿಗೆ ಒಂದ್ಸಲ ಬಂತು ಅಂದ್ರೆ ಅಕೌಂಟಿಗೆ, ನೆಕ್ಸ್ಟ್ ಒಂದು ಬಿಸ್ನೆಸ್ ಸೀರಿಯಸ್ ಆಗಿ ಬರ್ತಾನೆ. ಹಾಗಾಗಿ ಈ ಪ್ರಿಪರೇಷನ್ ಅನ್ನ ನೀವು ಮಾಡ್ಕೊಂಡು ಈ 50 PV ಏನಿದೆ, ಇದಿಷ್ಟೇ ಪ್ರಾಡಕ್ಟ್ ನ ಲೀಸ್ಟ್ ಅವ್ರಿಗೆ ಕಳಿಸಿ, ಇದಿಷ್ಟನ್ನೇ ಆರ್ಡರ್ ಮಾಡಿ ಅಂತ. ಇದು 2 ಎಕ್ಸಾಂಪಲ್ ಕೊಡಿ. 2 ತಿಂಗಳು ಇದಾಯ್ತು, 3 ಮತ್ತೆ 4ನೇ ತಿಂಗಳು ಮತ್ತೆ ವೆಲ್ನೆಸ್ ಆಡ್ ಮಾಡೋಣಂತೆ. ಗೊತ್ತಿರ್ಲಿ ನಿಮ್ಗೆ, ಫಸ್ಟ್ ಮಂತ್ ಅಲ್ಲಿ ಯಾರು ಕೂಡ ವೆಲ್ನೆಸ್ ಆಡ್ ಮಾಡಬೇಡಿ. ಯಾಕಂದ್ರೆ ಇನ್ಫಾರ್ಮೇಶನ್ ಕೊಡದೆ, ಅದ್ರ ಬಗ್ಗೆ ಟ್ರೈನಿಂಗ್ ಕೊಡದೆ, ನಾವು ಅವ್ರಿಗೆ ಅಗತ್ಯನೇ ಇಲ್ಲದೆ ನಾವು 3,000 ಬಿಲ್ ಆಗ್ಬೇಕು, 50 PV ಆಗ್ಬೇಕು ಅಂತ ಹೇಳಿ ದಬ ಅಂತ ವೆಲ್ನೆಸ್ ಹಾಕ್ಬಿಟ್ರೆ ಅವರು 2ನೇ ತಿಂಗಳು ಮಾಡೋದು. ಓಕೆ, ಹಾಗಾಗಿ ಫಸ್ಟ್ ನಾವು ಎಂಟ್ರಿ ಲೆವೆಲ್ ಅಲ್ಲಿ ಡೈಲಿ ನೀಡ್ಸ್ ಪ್ರಾಡಕ್ಟ್ ಅನ್ನೇ ನಾವು ಕೊಡ್ಬೇಕಾಗತ್ತೆ. ಸೊ ಅದಕ್ಕೆ ಈ ಒಂದು 2 ನಾನು ಎಕ್ಸಾಂಪಲ್ಸ್ ರೆಡಿ ಮಾಡಿದ್ದೀನಿ, ಇದನ್ನ ಶೇರ್ ಮಾಡ್ತೀನಿ. ನೋಡಿ, ನಮಗೆ ಗೊತ್ತಿರೋದಿಲ್ಲ ಯಾಕೆ ಪವರ್ ಆಫ್ 4 ಮಾಡ್ಬೇಕು. ಎಲ್ಲರೂ ಪವರ್ ಆಫ್ 4 ಹಿಂದಿನ ಒಂದು ಪ್ಲಾನ್ ಇತ್ತು, ಆ ಪ್ಲಾನ್ ನಲ್ಲಿ 1-2 ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಎಲ್ಲರೂ. ಅದೊಂದು ಮೈಂಡ್ ಸೆಟ್ ಇತ್ತು. ಹಳೆ ಆಲೋಚನೆಗಳು ಬಿಟ್ಟು ಹಾಕೋಣ. ಆ ಹಳೆ ಆಲೋಚನೆ ಇಟ್ಕೊಂಡು ಹೊಸ ಕನ್ಸನ್ ನನ್ಸ್ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹೊಸ ಕನ್ಸನ್ ನನ್ಸ್ ಮಾಡ್ಕೊಳ್ಬೇಕಾದ್ರೆ ಹೊಸ ಆಲೋಚನೆ ಬೇಕು, ಹೊಸ ರೂಟ್ ಬೇಕು. ಇವತ್ತಿಲ್ಲಿ ಹೊಸ ರೂಟ್ ಇದೆ ಅಂಡ್ ಹೊಸ ಪ್ಲಾನ್ ಇದೆ. ಈ ಹೊಸ ಪ್ಲಾನ್ ಏನ್ ಕೇಳುತ್ತೆ ಅದನ್ನ ನಾನ್ ಮಾಡ್ಬೇಕು ಹೊತ್ತು ನನಗೆ ಏನ್ ಗೊತ್ತಿದೆ ನಾನು ಅದನ್ನ ಮಾಡಬಾರ್ದು. ನಮಗ್ ಗೊತ್ತಿರೋ ಹಿಂದೆ 1-2 ಲೆಗ್ ಅಲ್ಲಿ 20,000 30,000 ಬರ್ತಿತ್ತು. ಅದನ್ನ ಅಲ್ಲ, ಇವತ್ತು ವಿದೌಟ್ LPB ಅಲ್ಲಿ ನಾವು RD ಆದ್ರೆ 40,000 ಇನ್ಕಮ್ ತಗೊಳ್ಬಹುದು. 4 ಲೆಗ್ ಅಲ್ಲಿ ಈ ರೀತಿ ಫ್ಯೂಚರ್ ಆಗುತ್ತೆ. ನಿಮ್ಮ ಫ್ಯೂಚರ್ ಈ ರೀತಿ ಆಗತ್ತೆ. ಇದು ಈ ರೀತಿ 4 ಲೆಗ್ ಅನ್ನ ಪ್ರತಿಯೊಬ್ರು ನಿಮ್ ಕೆಳಗಡೆ ಟೀಮ್ ಅಲ್ಲಿ ಬಿಲ್ಡ್ ಮಾಡ್ತಾ ನೋಡಿ. ಹೆಣ್ಮಕ್ಳು ಸಾರಿಕಾ ಮೇಡಮ್ ನಾನು ಗ್ರೂಪ್ ಅಲ್ಲಿ ನೋಡ್ತಾ ಇದ್ದೆ, ಇಂತ ಎಲ್ಲ ಲೇಡೀಸ್ ಗಳು ತುಂಬಾ ಜನ ಕರ್ನಾಟಕದಲ್ಲಿ ಪವರ್ ಆಫ್ 4 ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ, 8-10 ವರ್ಷದಿಂದ ಮೋದಿ ಕೇರ್ ನಲ್ಲಿ ಮಾಡಿದಾರೆ. ಅಪ್ಲೈನ್ ಹೇಳ್ತಾರೆ ಇದನ್ನ ಮಾಡಿ ಅಂತಂದ್ರೆ ನಮ್ಗನ್ಸುತ್ತೆ ಇದನ್ನ ಯಾಕೆ ಮಾಡ್ಬೇಕಪ್ಪ, ನಾನು 2 ಲೈನ್ ಮಾಡ್ತೀನಿ, ನನಗೆ ಬಿಸ್ನೆಸ್ ಬಂದ್ರೆ ಆಯ್ತಲ್ಲ ಅಂತ. ಬಿಸ್ನೆಸ್ ಬಂದ್ರೆ ಆಯ್ತಲ್ಲ, ಬಿಸ್ನೆಸ್ ಸ್ಟ್ರಕ್ಚರ್ ಅಲ್ಲಿ ಬರಬೇಕು. ಒಂದು ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ನೀವು ಮುಂದೆ ಪ್ಯಾಸಿವ್ ಇನ್ಕಮ್ ತಗೋಬೇಕು, ಕೋಟಿಗಟ್ಟಲೆ ದುಡಿಬೇಕು ಅಂತಂದ್ರೆ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ಬೇಕು. ಅದಕ್ಕೋಸ್ಕರ ನಮ್ಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಪವರ್ ಆಫ್ 4 ಮಾಡ್ಲೇಬೇಕು. ಇದು ನನ್ನ ಸೀಕ್ರೆಟ್. ನಾನು 6 ಮಾಡ್ತಾ ಇದ್ದೆ. ಹಾಗಾಗಿ ಇವತ್ತಿಗೂ ನನಗೆ 6 LPB ಇವತ್ತಿನ ತನಕ ನನಗೆ ಯಾವತ್ತು ಸ್ಟಾರ್ಟ್ ಆಯ್ತು ಅಲ್ಲಿಂದ ಇಲ್ಲಿ ತನಕ ನನ್ನ 6 LPB ಮಿಸ್ ಆಗಿಲ್ಲ. ಯಾಕಂದ್ರೆ ಅಪ್ಲೈನ್ ಹೇಳ್ಕೊಟ್ಟಿದ್ದು ಒಂದ್ ಮಾತು, ಸಂತೋಷ್ ಸರ್ ಹೇಳಿದ್ರು 6 ಲೈನ್ ಬಿಲ್ಡ್ ಮಾಡ್ ರವಿ, ನಿನಗೆ PGV ಮಾಡ್ಕೊಳ್ಳೋ ಟೆನ್ಷನ್ ಇಲ್ಲ ಅಂತ, ಪರ್ಸನಲ್ ವಿ ಮಾಡ್ಕೊಂಡ್ರೆ ಸಾಕಂತ. 6 ಲೈನ್ ನಾನು ಅವತ್ತಿಂದ ಬಿಲ್ಡ್ ಮಾಡ್ಕೊಂಡಿದ್ದೀನಿ. ಯಾವತ್ ನನಗೆ 6 ಲೈನ್ ಅಲ್ಲಿ LPB ಸ್ಟಾರ್ಟ್ ಆಯ್ತು ಇಲ್ಲಿ ತನಕ ಆ 6 LPB ಡ್ರಾಪ್ ಆಗಿಲ್ಲ. ನಾನು ಹೇಳ್ತೇನೆ, ಈ 4 ಲೈನ್ ಇವತ್ತು ನಿಮ್ಗೆ ಈಸಿ, ಇನ್ನೂ 2 ಕಡಿಮೆ ಆಗಿದೆ. ಈ 4 ಲೈನ್ ಬಿಲ್ಡ್ ಮಾಡಿ ನಿಮಗೆ ಇದು ಕೋಟಿಗಟ್ಟಲೆ ದುಡ್ಡು ತಂದು ಕೊಡುತ್ತೆ. ಎಸ್, ಈ 4 ಲೈನು ಈ ರೀತಿ ಮುಂದೆ ಆಗತ್ತೆ. ಏನಾಗತ್ತೆ ಅಂತಂದ್ರೆ ಏನೂ ಆಗಲ್ಲ, ನೀವು GRDD ಆಗ್ತೀರಿ, GBDD ಆಗ್ತೀರಿ, ಗ್ಲೋಬಲ್ 2 ಡೈಮಂಡ್ ಡೈರೆಕ್ಟರ್ ಆಗ್ತೀರಿ. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಫಸ್ಟ್ ಮೈಲ್ಸ್ಟೋನ್ ಕಂಪ್ಲೀಟ್ ಆಗುತ್ತೆ. 2ನೇ ಸ್ಟೆಪ್ ಅಲ್ಲಿ ನೀವು ಡೈರೆಕ್ಟರ್ ಆಗ್ತೀರಿ. 3ನೇ ಸ್ಟೆಪ್ ಅಲ್ಲಿ ಪ್ಲಾಟಿನಮ್ ಆಗ್ತೀರಿ. ನಂತರ ಇದೇ ತರ ಡುಪ್ಲಿಕೇಶನ್ ಆದ್ರೆ ನೀವು ಟಾಪ್ ಟೈಟಲ್ ರೀಚ್ ಆಗ್ತೀರಿ. 8 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ ಇನ್ಕಮ್ ಅನ್ನ ತಗೊಳ್ಬಹುದು. ಎಸ್, ದಿಸ್ ಇಸ್ ದ ಬ್ಯೂಟಿ ಆಫ್ ಸಮೀರ್ ಮೋದಿ ಇನ್ಫಿನಿಟಿ ಪ್ಲಾನ್. ಮೈ ಡಿಯರ್ ಫ್ರೆಂಡ್ಸ್, ಡೋಂಟ್ ಫಾರ್ಗೆಟ್ ಪವರ್ ಆಫ್ 4, ಪವರ್ ಆಫ್ 4, ಪವರ್ ಆಫ್ 4.
ಸೊ ಇದನ್ನ ಮಾಡೋದ್ರಿಂದ ನಾವು ಮಿಷನ್ 20,000 ಡೈರೆಕ್ಟರ್ ಅನ್ನ ಭಾರತದಲ್ಲಿ ಕ್ರಿಯೇಟ್ ಮಾಡಬೇಕು ಹೊತ್ತು ಬೇರೆ ಯಾವುದೇ ಅನ್ಯ ಮಾರ್ಗ ಇಲ್ಲ, ಬೇರೆ ಯಾವುದೇ ಅನ್ಯ ಮಾರ್ಗ ಇಲ್ಲ. ಒಂದು ಉದ್ದೇಶ ನಾನು ಮೋದಿ ಕೇರ್ನ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀನಿ? ನನಗ್ ದುಡ್ಡು ಮಾಡ್ಬೇಕು ಅಂತಾನೋ, ನಾನ್ ಕಾರ್ ತಗೊಳ್ಬೇಕು ಅಂತಾನೋ, ನಾನ್ ಫಾರಿನ್ ಟ್ರಿಪ್ಗೆ ಹೋಗ್ಬೇಕು ಅಂತಾನೋ? ಎಸ್, ಅದಕ್ಕೆ ಜನರು ಒಪ್ಪೋದಿಲ್ಲ. ಜನರು ಯಾಕೆ ನಾನ್ ಹೋಗ್ಬೇಕು ಅಂತಂದ್ರೆ ನೋಡಿ, ಯಾಕೆ ಅವ್ರು ಒಪ್ಬೇಕು? ಯಾಕೆ ಅವ್ರಿಗೇನು? ಅವ್ರಿಗೆ ಅರ್ಥ ಮಾಡಿಸೋಣ. ನೋಡಿ, ನೀವು ಸ್ವದೇಶಿ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ದೇಶಕ್ಕೊಂದು ಕಾಂಟ್ರಿಬ್ಯೂಷನ್ ಸಿಗ್ತದೆ, ಈ ದೇಶಕ್ಕೆ ಟ್ಯಾಕ್ಸ್ ಉಳಿತದೆ, ಈ ದೇಶದಲ್ಲಿ ಒಂದ್ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಜನರಿಗೆ ಆರೋಗ್ಯ. ಇದನ್ನ ಸೇವಾ ರೂಪದಲ್ಲಿ ಮಾಡೋಣ. ಕಾರು, ದುಡ್ಡು, ಫಾರಿನ್ ಟ್ರಿಪ್ ಎಲ್ಲವೂ ಬೈ ಪ್ರಾಡಕ್ಟ್, ಅದು ಬಂದೇ ಬರ್ತದೆ. ನಾವು ಮಾಡ್ಬೇಕಾಗಿರೋ ಈ ಕೆಲಸವನ್ನ ಮಾಡೋಣ. ಇದ್ರ ಮೂಲಕ 20,000 ಡೈರೆಕ್ಟರ್ ಭಾರತದಾದ್ಯಂತ ರಚನೆ ಆಗತ್ತೆ. 2,000 ಜನ ಡೈರೆಕ್ಟರ್ಗಳು ನಮ್ಮ ಕರ್ನಾಟಕದಿಂದ ಆಗತ್ತೆ. ಅಂಡ್ ಮಾಡೇ ಮಾಡ್ತೀವಿ. ಎಸ್, ಈ ಒಂದು ಸಿಸ್ಟಮ್ ಅನ್ನ ಎಲ್ರು ಕೂಡ ಫಾಲೋ ಅಪ್ ಮಾಡೋದ್ರಿಂದ ಖಂಡಿತ ದೊಡ್ಡ ಮಟ್ಟದ ಒಂದು ಕ್ರಾಂತಿ ಮಾಡೋಣ ಮೈ ಡಿಯರ್ ಫ್ರೆಂಡ್ಸ್. ಫೈನಲಿ ನಾನು ನಿಮಗೆ ಒಂದು ಮಾತನ್ನ ಒಬ್ರು ಹಿರಿಯರು ಹೇಳಿದ್ದಾರೆ, ಅವರ ಒಂದು ಮಾತನ್ನ ನಾನು ಹೇಳ್ತಾ ನನ್ನ ಮೀಟಿಂಗ್ ಅನ್ನ ನಾನು ಮುಗಿಸ್ತೀನಿ. ನಾನು ಇವತ್ತು ಏನಾದ್ರೂ ಮಾಡಿದ್ದೀನಿ ಅಂದ್ರೆ ಈ ತರದ ಹಿರಿಯರ ಮಾತುಗಳನ್ನ ಕೇಳ್ಕೊಂಡು ಇದನ್ನ ಹೇಳಿದ್ದು ಮಾತೆ ಶಾರದಾ ದೇವಿಯವರು. ಸದಾ ಕ್ರಿಯಾಶೀಲನಾಗಿರಬೇಕು, ಎಂದಿಗೂ ಸೋಮಾರಿಯಾಗಿರಬಾರದು. ಕೆಟ್ಟ ಆಲೋಚನೆಗಳು ಏಳುವುದೇ ನಿರುದ್ಯೋಗಿಯ ಮನಸ್ಸಿನಲ್ಲಿ. ಕೆಟ್ಟ ಆಲೋಚನೆಗಳು ಹೇಳುವುದು ನಿರುದ್ಯೋಗಿ ಮನಸ್ಸಿನಲ್ಲಿ ಹೊರತು ಆಕ್ಟಿವ್ ಇರೋ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ಯಾಕಂದ್ರೆ ಅವನಿಗೆ ಪುರ್ಸೋತಿರೋದಿಲ್ಲ. ಹಾಗಾಗಿ ನಾವು ಸದಾ ಆಕ್ಟಿವ್ ಇರೋಣ. ಖಂಡಿತ ಗ್ರೂಪ್ ನಲ್ಲಿ ಆಕ್ಟಿವ್ ಇರೋಣ, ಫೀಲ್ಡ್ ಮಾಡೋಣ, ಆಕ್ಷನ್ ಮಾಡೋಣ. ದೊಡ್ಡ ಕನಸು ಕಂಡುಕೊಂಡು ನಾನು ಮಲೇಷ್ಯಾ ಹೋಗ್ಬೇಕು, ಗೋವಾ ಹೋಗ್ಬೇಕು ಅಂದ್ಕೊಂಡು ನಾನು ಝೂಮ್ ಅಲ್ಲಿ ಮೀಟಿಂಗ್ ಅಟೆಂಡ್ ಆಗ್ಬಿಟ್ಟು ಝೂಮ್ ಅಲ್ಲೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೋದ್ರೆ ನಾವು ಝೂಮ್ ಆಗಿರ್ಬೋದು ಬಿಟ್ರೆ ಖಂಡಿತ ಮಲೇಷ್ಯಾಗ್ ಮುಟ್ಲಿಕ್ಕೆ ಆಗಲ್ಲ. ಆ ಝೂಮ್ ಅಲ್ಲೇ ಮಲೇಷ್ಯಾಕ್ ಹೋಗ್ಬೇಕಾಗತ್ತೆ. ಹಾಗಾಗಿ ರಿಯಲಿಸ್ಟಿಕ್ ಆಗಿ ನಾವು ಆಲೋಚನೆ ಮಾಡೋಣ. 94 ವರ್ಷದ ದೇವೇಗೌಡರು, ಮಾಜಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, 94ನೇ ವರ್ಷದಲ್ಲೂ ಕೂಡ ಇವತ್ತು ಪಕ್ಷ ಸಂಘಟನೆಗೆ ಮೊನ್ನೆ ಒಂದು ಫೋಟೋ ನೋಡ್ತಾ ಇದ್ದೆ, ಅವರು ರೋಡ್ ಅಲ್ಲಿ ಬಂದು ನಿಂತಿದ್ದಾರೆ ಅಂತಂದ್ರೆ ದೇವೇಗೌಡರು ಝೂಮ್ ಮೀಟಿಂಗ್ ಕರೆಸಿ ಹೇಳ್ಬೋದಲ್ಲ ಪಕ್ಷದ ಕಾರ್ಯಕರ್ತರಿಗೆ, ನೀವೆಲ್ಲ ಪಕ್ಷ ಕಟ್ರಪ್ಪ, ನೋಡ್ರಪ್ಪ, ಅಲ್ಲೋಗಿ ಹಿಂಗ್ ಮಾಡ್ರಪ್ಪ, ಇಲ್ಲೋಗಿ ಹಂಗ್ ಮಾಡ್ರಪ್ಪ ಅಂತ. ಆಗಲ್ಲ ರೀ. 50 ವರ್ಷ ಈ ದೇಶವನ್ನು ಆಳದಂತಹ ಪ್ರಧಾನಮಂತ್ರಿಗಳಾದಂತಹ, ಇಡೀ ಖಾನ್ದಾನವೇ ದೊಡ್ಡ ರಾಜಕೀಯ ಇದ್ದಂತಹ ರಾಹುಲ್ ಗಾಂಧಿ ಅವರು ಇವತ್ತು ರೋಡ್ ಅಲ್ಲಿ ಇಳಿದು ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಇವತ್ತು ಬಿಹಾರದಲ್ಲಿ ಎಲ್ಲೆಲ್ಲೋ ಫೀಲ್ಡ್ ಅಲ್ಲಿ ಇದ್ದಾರೆ. ಅಂತ ದೇಶ ಐತಲ್ಲಪ್ಪ, ಪ್ರಧಾನಮಂತ್ರಿಗಳಲ್ಲಪ್ಪ, ಝೂಮ್ ಅಲ್ಲಿ ಕರೆದು ಹೇಳ್ಬೋದಲ್ಲ. ಆಗಲ್ಲ. ಫೀಲ್ಡ್ ವರ್ಕ್ ನಲ್ಲಿ ಸ್ವರ್ಗ ಇದೆ. ನನ್ನ ಸ್ವರ್ಗ ಎಲ್ಲಿದೆ ಕೇಳಿದ್ರೆ ಫೀಲ್ಡ್ ವರ್ಕ್ ಅಲ್ಲಿ ಇದೆ. ನನ್ನ ಸ್ವರ್ಗ ಇರೋದು ಫೀಲ್ಡ್ ವರ್ಕ್ ಅಲ್ಲಿ. ಪ್ರತಿದಿನ, ಪ್ರತಿ ಊರು, ಪ್ರತಿ ಜನ, ಒಂದೊಂದು ಭಾಷೆ, ಒಂದೊಂದು ಈ ಸ್ವರ್ಗ ಯಾವ ಬಿಸ್ನೆಸ್ ಅಲ್ಲಿ ಸಿಗೋದಿಲ್ಲ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಕರ್ನಾಟಕದಿಂದ 2,000 ಡೈರೆಕ್ಟರ್ ಅನ್ನ ನಾವು ಕ್ರಿಯೇಟ್ ಮಾಡೋಣ. ಅದ್ರ ಮೂಲಕ ಕೆ ಮೋದಿ ಅವರಿಗೆ ನಾವು ಒಂದು ಕೊಡುಗೆ ಕೊಡೋಣ. ಮೋದಿ ಕೇರ್ ನಮ್ಗೆಲ್ಲ ಕೊಟ್ಟಿದೆ, ಇನ್ನೂ ಕೊಡುತ್ತೆ. ಆದ್ರೆ ನಾವು ಮೋದಿ ಕೇರಿಗೆ ಏನಾದ್ರೂ ವಾಪಸ್ ಕೊಡಬಹುದು ಅಂತ ಆದ್ರೆ ಈಗ ನೀವು ಡೈರೆಕ್ಟರ್ ಆಗೋದ್ರ ಮೂಲಕ, ನೀವು ಡೈರೆಕ್ಟರ್ ನ ಕ್ರಿಯೇಟ್ ಮಾಡೋದ್ರ ಮೂಲಕ ವಾಪಸ್ ಕೊಡ್ಬೋದು ಹೊತ್ತು ಬೇರೆ ಏನು ಮೋದಿ ಕೇರ್ ನಮ್ಮಿಂದ ಬಯಸೋದಿಲ್ಲ. ಸೊ ಇದೊಂದು ಕೆ ಮೋದಿ ಅವರಿಗೆ, ಅವ್ರ ಪಾಪ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ. ನಾವಿವತ್ತು ಅವ್ರು ಹುಟ್ಟಾಕಿದಂತ ಕಂಪನಿಯಲ್ಲಿ ನಾವು ಅನ್ನ ತಿಂತಾ ಇದೀವಿ, ನಾವು ನಮ್ ಕನ್ಸ್ಕೊಂಡಿದ್ದೀವಿ, ನಮ್ ಲಕ್ಸುರಿ ಜೀವನವನ್ನ ಕನ್ಸ್ಕೊಂಡಿದೀವಿ. ಅವ್ರೇನೋ ನಮ್ಮಿಂದ ಕೇಳಿಲ್ಲ. ಅವರಿಗೋಸ್ಕರ ನಾವು ಮಲೇಷ್ಯಾಕ್ ಹೋದ್ರೆ ಸಾಕು, ನಮ್ ಜೊತೆಗೆ ಒಂದ್ 4 ಜನರು ಕರ್ಕೊಂಡು ಹೋದ್ರೆ ಸಾಕು. ಇಷ್ಟನ್ನು ಡಿಸೈಡ್ ಮಾಡೋಣ. ಇಲ್ಲಿ ನಾವು 1,000 ಜನ ಇದ್ದೀವಿ, ನಾನ್ ಮಲೇಷ್ಯಾ ಹೋಗ್ತೀನಿ, ನನ್ ಜೊತೆಗೆ 4 ಜನರು ಕರ್ಕೊಂಡು ಹೋಗ್ತೀನಿ. ಇಷ್ಟನ್ನು ಮಾಡೋಣ. ಕೆ ಮೋದಿ ಅವರಿಗೆ ಪ್ರಾಮಾಣಿಕವಾಗಿ ನಾವು ಒಂದು ಕೊಡುಗೆ ಕೊಟ್ಟಾಗತ್ತೆ, ಭಾರತ ದೇಶಕ್ಕೆ ಪ್ರಾಮಾಣಿಕವಾಗಿ ಒಂದು ಸೇವೆ ಕೊಟ್ಟಾಗತ್ತೆ. ಈ ಸೇವೆಯಿಂದ ಭಾರತವನ್ನು ವಿಶ್ವಗುರು ಮಾಡೋಣ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಮಂಜುನಾಥ್ ಸರ್. 5 ನಿಮಿಷ ಜಾಸ್ತಿ ತಗೊಂಡು ಗೊತ್ತಾಗಿಲ್ಲ ಟೈಮ್, ಸಾರಿ. ಥ್ಯಾಂಕ್ ಯು. ತೊಂದರೆ ಇಲ್ಲ. ಸೊ ಫೀಲ್ಡ್ ವರ್ಕ್ ಮಾಡುವಂತವ್ರಿಗೆ ಬೇಸಿಕಲಿ ಖುಷಿ ಮಾತ್ರ ಅಲ್ಲ, ಬೇಸಿಕಲಿ ಎನರ್ಜಿ ಜಾಸ್ತಿ. ಓಕೆ, ಸೊ ರವೀಂದ್ರ ಶ್ರೀಯಾನ್ ಅವರು ಹೇಳಿದ್ಮೇಲೆ ನನ್ನ ಒಂದು ಇನಿಷಿಯಲ್ ಡೇಸ್ ಅಲ್ಲಿ ಸೇಲ್ಸ್ ಪೀಪಲ್ಗೆ ಹೇಳಿದ ಒಂದು ಮಾತು ಜ್ಞಾಪಕ ಬಂತು. ಯಾರು ಫೀಲ್ಡ್ ವರ್ಕ್ ನ ಇಷ್ಟಪಡ್ತಾರೆ ಅಂತವ್ರಿಗೆ ಎನರ್ಜಿ ಜಾಸ್ತಿ ಸಿಗುತ್ತೆ ಅಂತ. ಓಕೆ, ಆ ಎನರ್ಜಿ ಬೇಸಿಕಲಿ ಲರ್ನಿಂಗು ಕೂಡ, ಜೊತೆಗೆ ಕಾನ್ಫಿಡೆನ್ಸು ಕೂಡ. ಆಮೇಲೆ ಅದನ್ನ ಎಂಜಾಯ್ ಮಾಡ್ತಾ ಇದ್ರೆ ಏನಾದ್ರೂ ಸರಿ ಆ ಪರ್ಸನ್ ಸಾಧಿಸ್ತಾನೆ ಅಂತ ಹೇಳಿ ನಮಗೂ ಕೂಡ ಹೇಳ್ತಾ ಇದ್ರು. ಅದಕ್ಕೆ ಇವನ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ರವೀಂದ್ರ ಶ್ರೀಯಾನ್ ಅವರು. ಸೊ ಹಾಗೇನೆ ಒಂದು ಪ್ರಾಪರ್ ಸ್ಟ್ರಕ್ಚರ್. ಸೊ ಅವ್ರು ಯಾವ ರೀತಿ 3 years ಅಲ್ಲಿ ಅವರು ಒಂದು 6 legs ನ ಡೆವಲಪ್ ಮಾಡಿ ಅವ್ರು ಏನ್ ಮಾಡಿದ್ದಾರೆ,
ಸೊ ಇವಾಗ ಕಂಪ್ನಿ ಕಡೆಯಿಂದ ಡಿಸ್ಕೌಂಟ್ ಆಗಿ 4 ಲೆಗ್ ಆಗಿದೆ. ಸೊ ಇದನ್ನು ಕೂಡ ನೀವು ಕರೆಕ್ಟ್ ಆಗಿ ಫೋಕಸ್ ಮಾಡಿ ಯಾವ ರೀತಿ ವರ್ಕ್ ಮಾಡಬೇಕು. ಇನಿಷಿಯಲಿ ಅವ್ರು ಹೇಳ್ದಂಗೆ ಪವರ್ ಆಫ್ 4 ಹೇಳೋದಕ್ಕೆ ಅದು ಅಡ್ವೈಸರ್ಗೆ ಲೋಯರ್ ಲೆವೆಲ್ಗೆ ಏನೋ ಆಗಿದ್ರೆ, ಸೊ ಅದು ಅಡ್ವೈಸರ್ ಅಲ್ಲ, ಅದು ಬೇಸಿಕಲಿ ಫೌಂಡೇಶನ್. ಅದನ್ನೇ ಅವರು ತೋರಿಸಿರುವಂಥದ್ದು. ಈ ತರ ಒಂದು ಕರೆಕ್ಟ್ ಫೌಂಡೇಶನ್ ಬಿಲ್ಡ್ ಮಾಡೋದಕ್ಕೆ ದಾರಿ ತೋರಿಸೋದಕ್ಕೆ ರವೀಂದ್ರ ಶ್ರೀಯಾನ್ ಅವರಿಗೆ ಥ್ಯಾಂಕ್ ಯು. ಹಾಗೇನೆ ಅವರ ಒಂದು ಸೀಕ್ರೆಟ್ ಕೂಡ ನಮಗೂ ಕೂಡ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು. ಸೊ ನೀವು ಕೂಡ ಫೀಲ್ಡ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಫೀಲ್ಡ್ ನ ಎಂಜಾಯ್ ಮಾಡಿ. ಸೊ ರವೀಂದ್ರ ಶ್ರೀಯಾನ್ ಅವ್ರು ಹೇಳ್ದಂಗೆ ಫೀಲ್ಡ್ ನ ಎಂಜಾಯ್ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ರಿಸಲ್ಟ್. ಜಾಯಿನ್ ಆದ ಸೇಲ್ಸ್ ಆಗ್ಲಿಲ್ಲ, ರೀಟೇಲ್ಸ್ ಆಗ್ಲಿಲ್ಲ, ತಲೆ ಕೆಡ್ಸ್ಕೊಂಬಿಡಿ. ಫೀಲ್ಡ್ ಅಲ್ಲಿ ಎಂಜಾಯ್ ಮಾಡಿ, ಮಿಕ್ಕಿದ್ದು ಅಗೇನ್ ದೇವರು ಮಿಕ್ಕಿದೆಲ್ಲ ಕನೆಕ್ಟ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಕನೆಕ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ರವೀಂದ್ರ ಶ್ರೀಯಾನ್ ಅವರಿಗೆ. ಸೊ ಮತ್ತೆ ಅವರ ಒಂದು ಎನರ್ಜಿ ವೆರಿ ಶಾರ್ಟ್ಲಿ ಮತ್ತೆ ಸಿಗುತ್ತೆ ನಿಮಗೆ, ಯಾವಾಗ ಅಂತ ಆಮೇಲೆ ಹೇಳಿ. ಸೊ ಥ್ಯಾಂಕ್ ಯು.